ಕಥಾಕಥನದ ಕೇಳುಗರಿಗೆ ನಮಸ್ಕಾರ. ಈ ವಾರ ನಾನು ಆಯ್ದುಕೊಂಡಂತಹ ಕತೆ ಜಯಶ್ರೀ ದೇಶಪಾಂಡೆಯವರು ಬರೆದಂತಹ ಹಸಿ ಸುಳ್ಳಿನ ಹೊಸ ಸ್ವರ್ಗಗಳು ಎನ್ನುವ ಕಥೆಯನ್ನು. ಪ್ರತಿನಿತ್ಯ ನಾವು ನಮ್ಮ ಜೀವನದಲ್ಲಿ ಭಿಕ್ಷುಕರನ್ನು, ಕೂಲಿ ಕಾರ್ಮಿಕರನ್ನು ಕಾಣುತ್ತೇವೆ. ಆದರೆ ಎಂದೂ ಅವರ ಜೀವನದ ಬಗ್ಗೆ ನಾವು ಯೋಚಿಸಿರುವುದಿಲ್ಲ. ನಮ್ಮಂತೆಯೇ ಅವರದೂ ಒಂದು ಜೀವನ ಅಂತ ಅಂದುಕೊಂಡಿರುತ್ತೇವೆ. ಆದರೆ ನಿಜವಾದ ಸತ್ಯ ಬೇರೆಯೇ ಇರುತ್ತದೆ. ಈ ಕಾರ್ಮಿಕರ ಜೀವನದ ಕಥೆಯನ್ನು ಬಿಡಿಬಿಡಿಯಾಗಿ ತೋರಿಸಿದ್ದಾರೆ ಜಯಶ್ರೀ ದೇಶಪಾಂಡೆಯವರು ಹಸಿ ಸುಳ್ಳಿನ ಹೊಸ ಸ್ವರ್ಗಗಳು ಎನ್ನುವ ಈ ಕಥೆಯಲ್ಲಿ. ಬನ್ನಿ ಈ ಕಥೆಯನ್ನು ಕೇಳೋಣ. ತಲೆಯ ಮೇಲೆಯೇ ಹಾವಿನಂತೆ ಹೊರಳಿ ಸುತ್ತಿ ಬುಯ್ ಅಂತ ಓಡುವ ಮೆಟ್ರೋ ರೈಲು ಆಗೀಗ ಬರುತ್ತಾ ಹೋಗುತ್ತಾ ತನ್ನ ಚಂದದ ಬಣ್ಣ ಬಣ್ಣದ ಬೋಗಿಗಳನ್ನು ತೋರಿಸುತ್ತಿರುವಾಗ ಜಗತ್ತಿಗೆ ಇನ್ನೂ ಪೂರ್ತಿಯಾಗಿ ಒಡ್ಡಿಕೊಳ್ಳದೆ ಇರುವ ಅಂಗಿ ಚಡ್ಡಿಯ ಹುಡುಗರಿಗೆ ಸಿಳ್ಳೆ ಹಾಕುವ ಮತ್ತು ಅದಕ್ಕೆ ಕೈಯಾಡಿಸುವ ಹುಕಿಯನ್ನು ತರುತ್ತದೆ. ತಾವೇ ಆ ರೈಲು ಓಡಿಸುತ್ತಿರುವ ಹುಚ್ಚು ಕನಸು ಕಣ್ಣಲ್ಲಿ. ಹೀಗೆ ಖುಷಿಯಾಗುವ 10-12 ಹುಡುಗರು ರೈಲು ಹೋದ ಮರುಕ್ಷಣ ತಮ್ಮ ಕನಸನ್ನು ಅದರ ಜೊತೆಯಲ್ಲಿಯೇ ಕಳಿಸಿಕೊಟ್ಟು ಮತ್ತೆ ಆ ರೈಲು ಬ್ರಿಡ್ಜಿನ ಕೆಳಗಿರುವ ಮಣ್ಣು ಧೂಳಿನ ಪ್ರಪಂಚಕ್ಕೆ ಮರಳಿ ಅಂದಂದಿನ ತಮ್ಮ ಕಾಯಕವಾದ ಭಿಕ್ಷೆ ಅಥವಾ ಕೂಲಿ ಎರಡರಲ್ಲೊಂದನ್ನು ಬೆನ್ನಟ್ಟುವಾಗ ಅವನನ್ನು ದಾಟಿ ಹೋಗುತ್ತಾರೆ. ಅವನನ್ನು ಅವರೆಲ್ಲ ದಾಟಿಕೊಂಡೇ ಹೋಗಬೇಕಾಗುತ್ತದೆ. ಏಕೆಂದರೆ ಕಳೆದ ಎಷ್ಟೋ ವರ್ಷಗಳಿಂದ ಅವನೂ ಅವನ ಹರಕು ಬಟ್ಟೆಯ ಗಂಟು ಎರಡೂ ಅದೇ ಖಾಯಂ ಜಾಗದಲ್ಲಿವೆ ಮತ್ತು ಎಷ್ಟು ಹೊಡೆದರೂ ಅವನ ಗಂಟು ಹೇಗಿತ್ತೋ ಹಾಗೆ, ಎಲ್ಲಿತ್ತೋ ಅಲ್ಲೇ ಇದೆ. ಆಗೀಗ ಆ ಗಂಟನ್ನು ಹೊಡೆಯುವ ಅವನು ಅದರ ಬಗ್ಗೆ ಕೇಳುವ ಯಾರ ಪ್ರಶ್ನೆಗೂ ಯಾವುದೇ ಉತ್ತರ ಕೊಡುವುದಿಲ್ಲ. ಬದಲಿಗೆ ಇನ್ನೂ ಹೆಚ್ಚಾಗಿ ಆ ಗಂಟನ್ನು ಹೊಡೆಯತೊಡಗುತ್ತಾನೆ ಅಷ್ಟೇ. ಆದರೂ ಹೀಗೆ ತನ್ನ ಗಂಟನ್ನು ಹೊಡೆಯುವುದೇಕೆ ಎಂಬ ಪ್ರಶ್ನೆಗೆ ಎಂದೋ ಒಮ್ಮೆ ಉತ್ತರ ಕೊಟ್ಟಿದ್ದನಂತೆ. ಯಾರಿಗೆ ಮತ್ತು ಯಾವತ್ತು ಎಂದು ಯಾರಿಗೂ ನೆನಪಿಲ್ಲ. ಅವನು ಹೊಡೆಯುವುದು ಆ ಗಂಟನ್ನಲ್ಲ, ಅದರೊಳಗೆ ಇದ್ದ ಅವನ ಕನಸುಗಳನ್ನು ಅಂದಿದ್ದನಂತೆ. ವಿಚಿತ್ರ ಅಲ್ವೇ? ಆದರೆ ಇದೆಲ್ಲ ಇರುವುದೇ ಹಾಗೆ. ಅವನ ಈ ಕನಸು ಹೊಡೆಯುವ ಸಂಗತಿಯಿಂದ ಆಚೆ ನಿಂತು ನೋಡಿದರೆ 35ರ ಒರಟು ಹುಡುಗನು, ನಿಸ್ತೇಜವೇ ಆದ ಕಣ್ಣುಗಳಲ್ಲಿ ಬೆಂಕಿ ಉಗುಳುವ ಪ್ರಯತ್ನ ಮಾಡುತ್ತಿರುವವನು, ಮೂಳೆ ಮೂಳೆಯಾಗಿರುವ ಶರೀರವನ್ನೇ ಬಾಹುಬಲಿಯ ಸ್ಟೈಲ್ನಲ್ಲಿ ನೋಡಿಕೊಳ್ಳುತ್ತಿರುವ ಮೂರ್ಖನೂ, ಕ್ಷೌರ ಮಾಡದೆ ಗಂಟುಗಟ್ಟಿರುವ ಕೆನ್ನೆ, ತಲೆ ಮೇಲೆ ರಾಶಿ ಕೂದಲಿನ ಹೇನುಗಳ ಬಗ್ಗೆ ದರ್ಕಾರೇ ಇಲ್ಲದವನು, ಇಂಗ್ಲಿಷ್ ಕಲಿತಿದ್ದರೂ ತನ್ನ ಯಾವುದೋ ಭಾಷೆಯಲ್ಲಿ ಹೊಲಸು ಅನಿಸಬಹುದಾದ ಮಾತುಗಳನ್ನು ಉದುರಿಸುವವನೂ ಆಗಿ ಕಾಣಿಸುತ್ತಾನೆ. ಮೆಟ್ರೋ ರೈಲು ಪದೇ ಪದೇ ಬುಯ್ ಅಂತ ಬರುತ್ತಿದ್ದ ಹಾಗೆ ಅವನು ಕೆಲವೊಮ್ಮೆ ತನ್ನ ಗಂಟಿನತ್ತ ನೋಡಿ ಬಳಿಯಲ್ಲಿ ಇಟ್ಟುಕೊಂಡಿದ್ದ ಕುರುಚಲು ಕೋಲಿನಿಂದ ಫಡಫಡನೆ ಹೊಡೆದು ಬಿಡುತ್ತಾನೆ. ಆ ಗಂಟಿಗೆ ಬಾಸುಂಡೆಗಳು ಏಳುತ್ತವೆ. ಥೇಟ್ ಅವನಮ್ಮನ ಮೈಯಲ್ಲಿ ಅಪ್ಪನ ಹೊಡೆತಗಳಿಂದ ಎದ್ದಿರುತ್ತಿದ್ದ ಬಾಸುಂಡೆಗಳೇ ಅನ್ನಿಸುವಂತೆ. ಅವನಿಗೂ ಕನಸುಗಳು ಬೀಳುತ್ತವೆ ರಾತ್ರಿಯಲ್ಲಿ. ಹೌದು, ರಾತ್ರಿಯಲ್ಲೇ. ಯಾಕಂದರೆ ಹಗಲು ಯಾವಾಗಲೂ ವಾಸ್ತವದ ಪ್ರತಿನಿಧಿ ಅಲ್ವೇ? ಹಗಲಿನಲ್ಲಿ ಒಂದೊಮ್ಮೆ ಕನಸು ಬಿದ್ದರೂ ಅದು ಕೇವಲ ಹಗಲುಗನಸು ಎಂದು ಮನವರಿಕೆಯಾಗುವುದರಿಂದ ಕನಸುಗಳು ವಾಸ್ತವದ ಕ್ರೌರ್ಯವನ್ನು ಎದುರಿಸದೆ ಎಲ್ಲೋ ದೂರ ಅಡಗಿ ರಾತ್ರಿ ಆದೊಡನೆ ಅವನ ಬಳಿಗೆ ಬರುತ್ತವೆ ಹಾಗೂ ಅವನಿಂದ ಏಟು ತಿನ್ನುತ್ತವೆ. ಒಂದು ಬಾರಿ ಅವನು ಮೆಟ್ರೋ ರೈಲನ್ನೇರಲು ಪ್ರಯತ್ನಿಸಿದ್ದ. ಆದರೆ ಕಳ್ಮಗಂದು ಟಿಕೆಟ್ ಇಲ್ಲದೆ ಒಳಗೆ ಬಿಟ್ಟಿರಲಿಲ್ಲ. ಅವನು ನೋಡುತ್ತಿದ್ದ ಹಾಗೆಯೇ ಕೆಂಪು, ಕರಿ, ಬಿಳಿ ಕಾರುಗಳಲ್ಲಿ ಬಂದವರು, ಸ್ಕೂಟರ್ ಬೈಕುಗಳಲ್ಲಿ ಬಂದವರು, ಆಟೋಗಳಲ್ಲಿ ಬಂದಿಳಿದವರು ಹೊಳೆ ಹೊಳೆಯುತ್ತಾ ನಗುತ್ತಾ ಮೆಟ್ರೋ ಏರಿ ಕ್ಷಣಾರ್ಧದಲ್ಲಿ ಮಾಯವಾಗಿ ಹೋಗಿದ್ದರು, ಇವನನ್ನು ಇಲ್ಲೇ ಬಿಟ್ಟು. ಅವತ್ತು ಅವನು ರಾತ್ರಿ ಇಡೀ ಕನಸುಗಳನ್ನು ಹೊಡೆದಿದ್ದ. ಅದೇ ರೈಲು ಬಣ್ಣದ ಡಬ್ಬಿಗಳನ್ನು ತಗುಲಿಸಿಕೊಂಡು ಇವನ ಕನಸಿನಲ್ಲಿ ಯಾಕೆ ಬರಬೇಕು? ಒಂದು ಬಾರಿ ಇವನನ್ನು ಕರೆದೊಯ್ದಿದ್ದರೆ ಅದರ ಗಂಟೇನು ಹೋಗ್ತಿತ್ತು?
ಅಷ್ಟಕ್ಕೂ ಆ ಮೆಟ್ರೋ ಹೋಗಿ ನಿಲ್ಲುವ ಮಾಲ್ನಲ್ಲಿಯೇ ತಾನೇ ಆ ಹುಡುಗಿ ಕೆಲಸ ಮಾಡುವುದು. ಬೆಳದಿಂಗಳಿನಂಥ ಹುಡುಗಿ. ಆಗೀಗ ಅವನ ಕನಸುಗಳಲ್ಲಿ ಬೆಳ್ಳಿ ಚುಕ್ಕಿಗಳಿದ್ದರೆ ಅದು ಅವಳೇ. ಅವನಿಗೆ ಬಾಲ್ಯದ ನೆನಪಾಗುತ್ತದೆ. ಅದು ತನ್ನ ಕನಸಿನ ಗಂಟನ್ನು ಹೊಡೆಯುವಾಗ ಹೆಚ್ಚು ನೆನಪಾಗ್ತದೆ. ಅವನಮ್ಮ ಅಪ್ಪನಿಂದ ತಿಂದ ಏಟುಗಳ ಚೆಲುವು ಅವಳ ಮೈಯಿಡೀ ಮೂಡಿದ ಬಾಸುಂಡೆಗಳ ರೂಪದಲ್ಲಿ ಕೆಂಪಗೆ ಮಿಂಚುತ್ತಿರುವಾಗ ಅವಳ ಮೈ ಸವರಲು ಬೆದರಿ ಬೆಚ್ಚಿ ಕಣ್ಣು ಮುಚ್ಚಿ ಮೂಲೆಗೊರಗಿದ ತನ್ನ ನೆನಪು. ಹೊಡೆದು ಕೈಸೋತು ಅಪ್ಪ ಕೋಣೆಯ ಬಾಗಿಲನ್ನು ದಡಾರನೆ ಒದ್ದೆಡೆದು ಬಿರುಗಾಳಿಯಾಗಿ ಹೊರಗೆ ಹೋದಾದ ಮೇಲೆ ಕಣ್ಣು ಬಿಡುತ್ತಿದ್ದದ್ದು. ಬಸವಳಿದು ಮುದ್ದೆಯಾದ ಅಮ್ಮನನ್ನು ಬಿಟ್ಟು ಬಾಗಿಲು ದಾಟಿ ಹೊರಗೆ ಬಂದರೆ ಎದುರು ಹರಡಿಕೊಂಡ ಫುಟ್ಪಾತಿನ ಕೆಲವೇ ಇಂಚುಗಳಲ್ಲಿ ಜಗಮಗಿಸುವ ಲೋಕ. ಕಣ್ಣೆದುರು ಎದ್ದು ನಿಲ್ಲುತ್ತಿದ್ದ 16 ಮಾಳಿಗೆಗಳ ಅತ್ಯದ್ಭುತ ಅಪಾರ್ಟ್ಮೆಂಟಿನ ಹೊರಗೆ ಅದರೊಳಗಿನ ಈಜುಕೊಳಗಳ ಮೇಂಟೆನೆನ್ಸ್ ಬಗ್ಗೆ ಚರ್ಚಿಸುತ್ತಾ ನಿಂತಿರುವ ಲಕಲಕಿಸುವ ಕಾರಿನವರು. ಅದನ್ನು ಕಂಡು ಅರಳುತ್ತಿದ್ದ ಇವನ ಬೆರಗಿನ ಕಣ್ಣುಗಳು ತನ್ನ ಮೈ ಮೇಲೆ ಏರಿ ಬರುವ ಕಟ್ಟಿರುವೆಯ ಕಡಿತಕ್ಕೆ ಬೆಚ್ಚಿ ಅದನ್ನು ಪಟಕ್ಕಂತ ಕಿತ್ತು ಕಾಲಿನ ಕೆಳಗೆ ಹೊಸಕಿ ಹಾಕುತ್ತಿದ್ದ. ಇನ್ನು ರಸ್ತೆಯ ನಟ್ಟ ನಡುವೆ ಸುರುಗುಟ್ಟುವ ಕೆಲವು ಕಾರುಗಳಲ್ಲಿ ಹೆಚ್ಚು ಕಡಿಮೆ ಅವನಷ್ಟೇ ವಯಸ್ಸಿನ ಪೋರರು, ಗುಲಾಬಿ ಕೆನ್ನೆಯ ಹುಡುಗಿಯರು, ಸಮವಸ್ತ್ರದಲ್ಲಿ ಶಾಲೆಯ ಬ್ಯಾಗು ಪಕ್ಕದಲ್ಲಿಟ್ಟುಕೊಂಡು ತನ್ನ ಭವಿಷ್ಯವನ್ನು ಕಟ್ಟಿಕೊಡುವ ದೊಡ್ಡ ದೊಡ್ಡ ಕಟ್ಟಡಗಳತ್ತ ಓಡುತ್ತಿರುವ ದೇವರ ಮಕ್ಕಳು. ಹೌದು, ಅವನಮ್ಮ ಹೇಳಿದ್ಲು, ಅವರೆಲ್ಲ ದೇವರ ಮಕ್ಕಳು ಕಣೋ, ಅದಕ್ಕೆ ಅವರಿಗೆ ಎಲ್ಲವೂ ಸಿಕ್ಕಿಬಿಡುತ್ತದೆ. ಹಳೆಯ ಸುದ್ದಿ. ಅಷ್ಟು ಮಾತಾಡುತ್ತಿದ್ದ ಆ ಅಮ್ಮ ಸತ್ತೇ 20 ವರ್ಷ ಆಗಿಬಿಟ್ಟಿತಲ್ಲ. ವಿಚಿತ್ರ ಅನ್ನಿಸುತ್ತಿತ್ತು. ದೇವರ ಮಕ್ಕಳು ಹಾಗಂದರೇನು? ನಮ್ಮನ್ನೂ ಹುಟ್ಟಿಸಿದವನು ಅವರನ್ನು ಹುಟ್ಟಿಸಿದ ದೇವರೇ ಅಲ್ಲವೇ? ಅಮ್ಮ ಇವನ ಈ ಪ್ರಶ್ನೆಗೆ ನೇರ ಉತ್ತರ ಕೊಡದೆ, ಅದೆಲ್ಲ ಹಂಗೆ ಕಣೋ, ದೊಡ್ಡವನಾದ್ಮೇಲೆ ನಿಂಗೆ ತಿಳಿಯುತ್ತೆ. ಇರ್ಲಿ, ಒಂದಿಷ್ಟು ಓದ್ಕೋ ಹೋಗು. ನೀ ಫೇಲ್ ಆದ್ರೆ ನಾ ಸಾವ್ಕಾರ್ ಹತ್ರ ಬೈಗುಳ ತಿನ್ನಲೇನೋ ಅಂತ ನೂಕುತ್ತಿದ್ದಳು. ಹೌದು, ಅವನೊಂದಿಷ್ಟು ಕಲಿಯಲಿ ಅಂತ ಏನೇನು ಮಾಡಿಲ್ಲ ಅವಳು. ಅದನ್ನೆಲ್ಲ ತಿಳಿದೇ ಅಪ್ಪ ಅವಳನ್ನಷ್ಟು ಬಡಿಯುತ್ತಿದ್ದ. ನಿನ್ನ ಸಾವ್ಕಾರ ಇವನ್ ಫೀಸು ಪುಕ್ಕಟೆ ಕೊಟ್ಟಾನೇನೋ ಅಂತಿದ್ದ. ಇವನು ಅರ್ಥವಾಗದೆ ಗಾಬರಿಯಾಗಿ ಮತ್ತೆ ಅದೇ ಫುಟ್ಪಾತಿನಂಚಿಗೆ ಬಂದು ಸುತ್ತಲಿನ ಜಗಮಗಕ್ಕೆ ಕಣ್ಣುಗಳನ್ನು ತೀಡುತ್ತಿದ್ದ. ಆ ಕಾರು ಗೀರು ಎಲ್ಲವೂ ಆಗೆಲ್ಲ ಒಂದು ಕನಸಿನಂತಲೇ ಕಂಡು ಅದರೊಳಗೆ ಕೂತವರಿಗೂ ಹೀಗೆ ಕನಸು ಬೀಳಬಹುದೇ ಅನ್ನಿಸಿ ಆ ಬಗ್ಗೆಯೇ ಯೋಚಿಸುತ್ತಿದ್ದರೆ ಅವರ ಕನಸುಗಳು ವಾಸ್ತವದ ಇನ್ನೊಂದು ರೂಪ ಹಾಗೂ ತನ್ನಂತವರ ಪಾಲಿಗೆ ಬೆಳಗಿನೊಂದಿಗೆ ಮಸಿಯಾಗಿ ಮಣ್ಣಾಗಿ ಬಿಡುವ ಸಂಗತಿಗಳು ಎಂಬ ಸತ್ಯದ ಅರಿವೇ ಇರಲಿಲ್ಲ. ಆದ್ದರಿಂದ ಆ ವಯಸ್ಸಿನಲ್ಲಿ ತಾನೂ ಹೊಸ ಹೊಸ ಬಟ್ಟೆ ತೊಟ್ಟಂತೆ, ಪುಟಾಣಿ ರೈಲಿನಲ್ಲಿ ಕೂತು ಭಾರೀ ದೊಡ್ಡ ಐಸ್ ಕ್ರೀಮ್ ತಿಂದಂತೆ, ಎಕ್ಸಿಬಿಷನ್ನಿನ ರಂಗಿನ ರಾಟೆಯಲ್ಲಿ ಕೂತು ಬಾಯಲ್ಲಿಟ್ಟ ಬೊಂಬಾಯಿ ಮಿಠಾಯಿ ಸುಖವಾಗಿ ಕರಗುತ್ತಿದೆ ಎಂದು ಭಾವಿಸಿಕೊಳ್ಳುತ್ತಿರುವಾಗಲೇ ಅದೆಲ್ಲವೂ ಗಾಳಿಯಲ್ಲಿ ಕರಗಿ ಆವಿಯಾದಾಗ ಭಯಂಕರ ಕ್ರೋಧದಲ್ಲಿ ಮುಳುಗುತ್ತಿದ್ದ. ವಿಚಿತ್ರವೆಂದರೆ 5 ಬೆರಳುಗಳು ಸಮ ಅಲ್ಲವೇ ಅಲ್ಲ. ತನಗೂ ತನ್ನಂತ ಇನ್ನೂ ಕೋಟ್ಯಾನುಕೋಟಿ ಹುಡುಗರಿಗೂ ಬಾಲ್ಯವೆಂಬುದು ಹೀಗೆಯೇ ಕಳೆದು ಹೋಗುವ ಸಂಗತಿ ಎಂಬುದು ಅವನಿಗೆ ಗೊತ್ತಿಲ್ಲ. ಇರ್ಲಿ ಬಿಡಿ, ಮುಂದೆ ಹೋಗೋಣ. SSLC ಓದಿದ್ದು ನಿಜಾನಾ? ಧಡಧಡಿಸುವ ಎದೆ ಹೊತ್ತು ಅಲ್ಲಿ ಕಾಲಿಟ್ಟಾಗ ಎದುರಿಗೆ ಹಾಕಿದ್ದ ಹೂಕುಂಡ ಇಟ್ಟಂತ ಟೇಬಲ್ ಹಿಂದೆ ಕೂತ ಹುಡುಗನೊಬ್ಬ ಕೇಳಿದ್ದ. ಅವರಿಗೆಲ್ಲ ರಿಸೆಪ್ಷನಿಸ್ಟು ಅನ್ನುತ್ತಾರೆ. ಏಕೆಂದರೆ ಯುಗ ಬದಲಾದ ಹಾಗೆ ಜನ ಬದಲಾಗದೇ ಇದ್ದರೂ ಆಫೀಸಿನ ಕಟ್ಟಡಗಳು, ಅದರೊಳಗಿನ ಅಲಂಕಾರಗಳು, ಮೇಜು ಕುರ್ಚಿ ಹಾಕಿರುತ್ತಿದ್ದಂಥ ಜಾಗದಲ್ಲಿ ಉದ್ದೋ ಉದ್ದನೆಯ ಕ್ಯಾಬಿನ್ಗಳು, ಎಲ್ಲಿ ನೋಡಿದರಲ್ಲಿ ಕಂಪ್ಯೂಟರ್. ಸಾಕಲ್ಲ ಅರ್ಥವಾಗಲು. ಮರೆತೆ, ಜನರ ಬಟ್ಟೆ ಬರೆಗಳು ಕೂದಲು ಬದಲಾಗಿತ್ತು, ಜನ ಅಲ್ಲ. ಇಲ್ಲಿದೆ ಎಂದು ಸರ್ಟಿಫಿಕೇಟನ್ನು ಮುಂದಿಟ್ಟಿದ್ದ. ಸರಿ, ಒಳಗೆ ಹೋಗು,
ಅಂದವನನ್ನು ದಾಟಿಕೊಂಡು ಹೋಗಿ ಒಳಾವರಣದ ವೈಭವಕ್ಕೆ ಕಣ್ಣು ಬಾಯಿ ಬಿಟ್ಟು ನೋಡುತ್ತಿದ್ದಂತೆ ಯಾರೋ ಬಂದು ಮಾತಾಡಿಸಿ, ಪಿವನ್ ಜಾಗಕ್ಕೆ ನಾಳೆಯಿಂದ ಬಾ ಅಂದಾಗ ಇನ್ನೇನು ಸ್ವರ್ಗವನ್ನು ತಂದು ಇಟ್ಟುಕೊಂಡು ಬಿಡುತ್ತೇನೆ ಎಂದವನಿಗೆ ಅನ್ನಿಸಿದ್ದು ನಿಜಕ್ಕೂ ಖರೆ. ಮುಂದೆ 60 ದಿನ, ಅಂದರೆ 60 ದಿನಕ್ಕೆ ಅಲ್ಲಿಂದ ಒದಿಸಿಕೊಂಡು ಹೊರಗೆ ಬಿದ್ದಿದ್ದ. ಕಾರಣ ಇಷ್ಟೇ. HR ವಿಭಾಗಕ್ಕೆ ಲೀಡರ್ ಆಗಿದ್ದ ಕಾರ್ತಿಕೇಯನ್ ಫೈನಾನ್ಸ್ನ ರಿಚಿಕಾಳ ಜೊತೆ ಆಫೀಸ್ ಕೆಲಸ ಅನ್ನುತ್ತಾ ನಗರದ ಹೊರಭಾಗದ ಪಂಚತಾರಾ ಹೋಟೆಲ್ನಲ್ಲಿ ಕಳೆದಿದ್ದನ್ನು ಜೊತೆಯವ ಪಾರ್ಥಿ ಇವನಿಗೆ ಹೇಳಿದ್ದ. ಕಾರ್ತಿಕೇಯನ ಹೆಂಡತಿ ಬಹುಶಃ ಅನುಮಾನದಿಂದಲೇ ಇರಬೇಕು. ಆಫೀಸಿಗೆ ಫೋನ್ ಮಾಡಿ ತನಗೇನೂ ಗೊತ್ತಿಲ್ಲದವಳ ಹಾಗೆ ಗಂಡನ ಬಗ್ಗೆ ವಿಚಾರಿಸಿದಾಗ ತನಗೇ ತಿಳಿಯದೆ ಕಾರ್ತಿಕೇಯನೂ ರಿಚಿಕಾಳು ಕೆಲಸಕ್ಕಾಗಿ ಇಂತಲ್ಲಿಗೆ ಹೋಗಿದ್ದಾರೆ ಎಂದು ಹೇಳಿಬಿಟ್ಟಿದ್ದ. ಅಷ್ಟೇ. ಜೀವನ ಕಲಿಸುವ ಸಹಸ್ರಾರು ಪಾಠಗಳಲ್ಲಿ ಇದು ಅಂತ ಪೆದ್ದನಿಗೆ ಅರಿವಾಗಿರಲೇ ಇಲ್ಲ. ಅದು ಬಿಡಿ, ಅದು ಬಹಳ ಹಿಂದೆ, ಅವನ ಮೊದಲ ನೌಕರಿಯ ಸುದ್ದಿ. ಅವನಪ್ಪನ ಹೆಣವನ್ನು ಯಾರೋ ಗಂಟು ಕಟ್ಟಿ ಮೂಟೆ ಮಾಡಿ ಮನೆಗೆ ತಂದಿದ್ದ. ಹಿಂದಿನ 2 ದಿನಗಳು ಅವನು ಖಾಲಿ ಹೊಟ್ಟೆಯಲ್ಲಿ ಇದ್ದದ್ದಕ್ಕೋ ಏನೋ, ನಿದ್ದೆಯೂ ಅಲ್ಲ ಮೂರ್ಛೆಯೂ ಅಲ್ಲದ ಏನೋ ವಿಚಿತ್ರ ಮಯಕದಲ್ಲೆಲ್ಲೋ ತೇಲಿ ಹೋಗಿದ್ದ. ರಾತ್ರಿಯೇ ಇರಬೇಕು ಅವನಪ್ಪ ಬಂದಿದ್ದ. ದಿನವೂ ಕಾಣುವ ಅಪ್ಪನ ಮುಖವು ಅದಾಗಿರಲಿಲ್ಲ. ಗಡ್ಡಕ್ಕೆ ಕ್ಷೌರ ಮಾಡಿಸಿಕೊಂಡು ಸ್ವಚ್ಛವಾಗಿ ಜಳಕ ಮಾಡಿ ಒಗೆದ ಬಟ್ಟೆ ತೊಟ್ಟು ತಲೆ ಬಾಚಿಕೊಂಡಿದ್ದ ಅಪ್ಪ. ಇವನನ್ನು ತಂಗಿ ತಮ್ಮನನ್ನು ಎಡಬಲ್ಲಕ್ಕೆ ಕೂಡಿಸಿಕೊಂಡು ತಾನು ತಂದಿದ್ದ ಸಿಹಿ ತಿಂಡಿಗಳನ್ನು ಪ್ರೀತಿಯಿಂದ ತಿನ್ನಿಸುತ್ತಾ ಮುಗುಳ್ನಕ್ಕಿದ್ದ. ಅವನಮ್ಮ ಕೆಂಪು ಹೂಗಳಿದ್ದ ಹಸಿರು ಸೀರೆ ಉಟ್ಟು, ತುರುಬಿಗೆ ಮಲ್ಲಿಗೆ ಇಟ್ಟು, ಕೆಂಪು ಹಸಿರು ಬಳೆ ತೊಟ್ಟು ಇವರೆಲ್ಲರ ಮುಗುಳ್ನಗೆಯನ್ನು ಅಪ್ಪನಿಗೆ ರವಾನಿಸುತ್ತಿದ್ದಳು. ಬಾರೋ ಇಲ್ಲಿ ಬಾ, ಎಷ್ಟು ಚಂದ ಇಂಗ್ಲಿಷ್ ಮಾತಾಡ್ತೀಯಲ್ಲೋ ಅಂತ ಇವನನ್ನು ಅಪ್ಪ ತೊಡೆಗೊತ್ತಿಕೊಳ್ಳುತ್ತಿರುವಾಗ ಇವನು ಖುಷಿಯಿಂದ ನಗುತ್ತಿದ್ದರೆ ಆಕಾಶ ಸ್ಫೋಟಿಸಿತ್ತು. ಮುಗಿಲು ಹರಿದ ಅಳುವಿನ ಮಳೆ. ಗುಡುಮ್ಮನೆ ಎದ್ದು ಕೂತವನು ಅಲ್ಲಿರುವುದು ಕತ್ತಲೆಯೋ ಬೆಳಕು ತಿಳಿಯದೆ ಅವನ ಕೆದರಿದ ಕೂದಲಿನ ಹುಚ್ಚಿಯಂತ ಮುಖದೆದುರು ಅಡ್ಡಡ್ಡ ಮಲಗಿಸಿದ್ದ ಅಪ್ಪನ ಒಡೆದು ಹೋಳಾದ ತಲೆಯ ಭೀಕರಾಕಾರಕ್ಕೆ ಬೆಚ್ಚಿ ಚಿಟ್ಟನೆ ಚೀರಿಕೊಂಡವನು ಮರಳಿ ಅಲ್ಲಿಗೆ ಕಾಲಿಟ್ಟಿಲ್ಲ. ನಿದ್ದೆ ಒಂದೇ ಮೋಸ ಮಾಡದೆ ಬರುವ ಹಲವು ಕೋಟಿ ಜನರಲ್ಲಿ ಇವನಿಗೊಂದು ಸ್ಥಾನ ಸಿಕ್ಕಿತ್ತು. ಬಸ್ ಸ್ಟ್ಯಾಂಡು, ರೈಲ್ವೆ ನಿಲ್ದಾಣದ ಬೆಂಚು, ಯಾವುದೋ ಉದ್ಯಾನವನದ ತಣ್ಣಗೆ ಕೊರೆಯುವ ಸಿಮೆಂಟು ಕಟ್ಟೆ, ಎಲ್ಲಕ್ಕೂ ತನ್ನನ್ನು ಸಂತೈಸಲು ಒಪ್ಪಿಸಿತ್ತು ಅವನ ಶರೀರ. ಇಲ್ಲವಾದರೆ ಇದಕ್ಕೆ ಉತ್ತರ ಅವನಲ್ಲಿ ಇಲ್ಲ. ಹಾಗೆಯೇ ಅವನಂಥ ಕೋಟ್ಯಾನುಕೋಟಿ ಶರೀರಗಳಿಗೂ ಇದೇ ಕಲ್ಲು ಬೆಂಚು ಸುಖವನ್ನೇ ಕೊಟ್ಟಿತ್ತಲ್ಲವೇ? ಪಾರ್ಕು, ಮೆಟ್ರೋ ರೈಲು, ಮಹಾಮಾಲ್ಗಳ ಜಗತ್ತು. ಅಂಥದೇ ಒಂದು ಪಾರ್ಕಿನ ಕಲ್ಲು ಬೆಂಚಿನ ನಿದ್ದೆಯೆಂದೆದ್ದು ಅಲ್ಲೇ ಇದ್ದ ನಲ್ಲಿಯಲ್ಲಿ ಕೊರೆಯುವ ತಣ್ಣೀರಿನಲ್ಲಿ ಬಾಯಿ ತೊಳೆದುಕೊಳ್ಳುವಾಗ ಹಿಂದೆ ನಿಂತವನೊಬ್ಬ ಇವನನ್ನು ನೋಡಿ ನಕ್ಕ. ಕಾಫಿ ಬನ್ನು ಬೇಕಾ ಅಂದ. ಸಂಕಟ, ಬಳಲಿಕೆ, ಹಸಿವೆ ಈ 3 ಸಾಕಲ್ಲ ಆಹಾರ ಮುಂದೆ ಬಂದಿರುವಾಗ ಎದ್ದು ಕೈ ನೀಡಿದ್ದ. ಇಲ್ಲೇ ಹತ್ರ ಇರ್ತೀನಿ, ನಾನು ನಿನ್ನ ಹಾಗೇನೆ. ಅಪ್ಪ ಅಮ್ಮ ಇಲ್ಲ, ದೊಡ್ಡಮ್ಮ ಇದ್ದಾರೆ. ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಚೆನ್ನಾಗಿ ಊಟ ಸಿಗುತ್ತೆ, ಬರ್ತೀಯಾ ಅಂದ. ಅವನ ಆಹ್ವಾನವನ್ನು ತಿರಸ್ಕರಿಸುವ ಮನಸ್ಸಾಗಲಿಲ್ಲ. 15 ವಯಸ್ಸು ಅವನಿಗೆ. ಮೊದಲ ಪ್ರಶ್ನೆ ಹೊಟ್ಟೆ, ಉಳಿದೆಲ್ಲ ಮುಂದೆ. ಕಲ್ಲುಗಳನ್ನು ಒಡ್ಡೊಡ್ಡಾಗಿ ಸೇರಿಸಿ ಕಟ್ಟಿದ್ದ ಆವಾರದ ಒಳಗೆ 6-7 ಕೋಣೆಗಳ ಚಾಳ್ನಂಥ ಹಳೆಯ ಬಣ್ಣಗೆಟ್ಟ ಕೋಣೆಗಳ ಮನೆಯಲ್ಲಿ ದೊಡ್ಡಮ್ಮ ಇವನನ್ನು ನಖಶಿಖಾಂತ ನೋಡಿದಳು. ಚೆನ್ನಾಗಿ ಊಟ ಸಿಗುತ್ತೆ, ಸ್ವಲ್ಪ ದುಡ್ಡು ಕೊಡ್ತೀವಿ, ಹೇಳ್ದ ಕೆಲಸ ಮಾಡಬೇಕು, ತಿಳಿತಾ? ಗೋಣ ಹಾಕಿದ್ದ. ಯಾಕೆಂದರೆ ಬೇರೆ ದಾರಿ ಇರಲಿಲ್ಲ. ಊಟ ಬಲು ಮುಖ್ಯ. 3-4 ದಿನ ಏನೂ ಮಾಡದೆ ಊಟ ಸಿಕ್ಕಿತು. ಆದರೂ ಯಾಕೋ ಸಮಾಧಾನವಿಲ್ಲ. ಯಾಕೋ ಎಲ್ಲ ವಿಚಿತ್ರ. ಪಕ್ಕದಲ್ಲೇ ಯಾರೋ ದೀನಾತಿ ದೀನವಾಗಿ ಅಳುತ್ತಿದ್ದಂತೆ ನರಳುತ್ತಿದ್ದಂತೆ ಭಾಸ. ತನ್ನನ್ನು ಕರಕೊಂಡು ಬಂದವನನ್ನು ಕೇಳಬೇಕೆಂದರೆ ಅವನ ಮುಖವೇ ಮತ್ತೆ ಕಂಡಿಲ್ಲ.
ಅಲ್ಲಿ ಕಂಡ ಒಂದಿಬ್ಬರು ಸೀರೆ ಉಟ್ಟಿದ್ದರು. ಯಾಕೋ ಇವು ಗಂಡು ಪ್ರಾಣಿಗಳು ಅಂತ ಅನ್ನಿಸಿತ್ತು. ಕಂಡರಿಯದ ಹೊಸ ಪ್ರಪಂಚಕ್ಕೆ ಕಣ್ಣು ಮನಸ್ಸು ತೆರೆದುಕೊಂಡರೂ ಒಗ್ಗಿಸಿಕೊಳ್ಳುವುದಾಗದೆ ಅಯೋಮಯವಾಗುತ್ತಿರಲು ದಿನಗಳು ಉರಳಿ ಇನ್ನಷ್ಟು ಬೆಚ್ಚಿಸಲು ನಾಳೆ ತನಗೇನಾದರೂ ಕೆಲಸ ಕೇಳಬೇಕು, ಅಥವಾ ಇಲ್ಲಿ ಇರಬಾರದು, ಹೀಗೆ ಏನೇನೋ ಅನ್ನಿಸುತ್ತಾ ಆ ಜಗತ್ತೇ ಎಲ್ಲ ಗುಟ್ಟು ಗುಟ್ಟಿನ ಕಥೆ ಇಟ್ಟುಕೊಂಡಿದೆ ಅನ್ನುವ ಅನುಮಾನ ಮೂಡಿ ಅದು ಗಟ್ಟಿಯಾಗುವ ಸಮಯಕ್ಕೆ ಒಂದು ರಾತ್ರಿ ದೊಡ್ಡಮ್ಮ ಅವಳ ಹಿಂದೆ 6-7 ಹಿಜಡಾಗಳು ಕಣ್ಣೆದುರಿನಲ್ಲಿ ಪ್ರತ್ಯಕ್ಷವಾದರು. ಅವರಲ್ಲಿಬ್ಬರ ಕೈಯಲ್ಲಿ ಚಾಕು, ಹಳೆಯ ಬಟ್ಟೆ, ಎಣ್ಣೆಯ ಬಾಟಲಿ, ಹೀಗೆ ಏನೇನೋ ಇದೆ ಅನ್ನಿಸಿದ್ದು ತನ್ನ ಭ್ರಮೆಯೇ ಇರಲಿಕ್ಕಿಲ್ಲವಷ್ಟೇ. ನೆತ್ತಿಯಿಂದ ಪಾದದ ತನಕ ಸಿಳ್ ಅಂತ ಚಳಿ ತುಂಬಿ ಹೋಗಿ ಥರಥರ ನಡುಗಿದ ಅವನು. ತನ್ನ ಬೀಜ ಒಡೆಯಲಿದ್ದಾರೆ ಇವರು. ಹಿಜಡಾಗಳ ಕೈಯಲ್ಲಿ ಗಂಡು ಮಕ್ಕಳು ಸಿಕ್ಕರೆ ಸಿಕ್ಕವನ ಶಿಶ್ನ ಕೊಯ್ದು ಹಿಜಡಾ ಮಾಡಿ ಭಿಕ್ಷೆಗೆ ಬಿಡುತ್ತಾರೆ ಅಂತ ತನ್ನ ಗೆಳೆಯ ಮಲ್ಲಿ ಎಂದೋ ಹೇಳಿದ್ದ ನೆನಪು ಅಷ್ಟೇ. ಅದು ನಿಜ ಅಥವಾ ಸುಳ್ಳು ಯಾರಿಗೆ ಗೊತ್ತು? ಗೆಳೆಯ ಬೊಗಳೆ ಬಿಡುವುದರಲ್ಲಿ ನಿಸ್ಸೀಮ ಅನ್ನುವುದೂ ಮರೆತು ಹೋದ ಗಳಿಗೆಗಳಲ್ಲಿ ಒಂದಕ್ಕೆ 4 ಮಾತಾಡುವ ಮಲ್ಲಿಯನ್ನೇನು ಯೋಚಿಸಲಿಕ್ಕೂ ಸಮಯವಿಲ್ಲ. ಇರುವುದೊಂದೇ ಜೀವ, ಅದು ಉಳಿಯಲಿ. ಇದ್ದಕ್ಕಿದ್ದಂತೆ ನೆಲಕ್ಕುರುಳಿ ಹಾವಿನಂತೆ ಹೊರಳಿ ಮತ್ತೆರಡು ಉರುಳುತ್ತಾ ಬಾಗಿಲು ದಾಟಿದ. ಅವರೆಲ್ಲರ ನಿರೀಕ್ಷೆಗೂ ಮೀರಿದ ಸ್ಪೀಡಿನಲ್ಲಿ ಚಲಿಸಿದ ಅವನು. ಪ್ರಾಣ ಹೋಗುವ ಹಂತದಲ್ಲಿದ್ದಂತೆ ಓಡುವ ಚಿಗರೆ, ಹಿಂದೆ ಬೆನ್ನಟ್ಟಿದ ಚಿರತೆಯ ಕತೆಯಂತೆ ಅಷ್ಟೇ. ಹಿಂದಿನಿಂದ ಬೆನ್ನಟ್ಟಿದ ಹೆಜ್ಜೆಗಳು, ಓಡುತ್ತಿದ್ದ ದಿಕ್ಕೂ ದೆಸೆ ಯಾವುದೂ ಗೊತ್ತಿಲ್ಲ. 10 ನಿಮಿಷ ಕಳೆದಿರಬೇಕು. ಅಕಸ್ಮಾತ್ ಎದುರಾಗಿ ಎತ್ತಲೂ ನಿಧಾನವಾಗಿ ಹರಿದು ಹೊರಟಿದ್ದ ಪೊಲೀಸ್ ಪ್ಯಾಟ್ರೋಲ್ ಜೀಪು ಪ್ರಾಣ ಉಳಿಸಿತ್ತು. ಬೆನ್ನಟ್ಟಿ ಬಂದಿದ್ದ ಧಡಿಯ ಅಲ್ಲೇ ಎಲ್ಲೋ ಅಡಗಿಕೊಂಡ. ಅಷ್ಟು ಸಾಕಿತ್ತು ಇವನಿಗೆ. ಮುಂದೆ ಸಿಕ್ಕ ಸಂದಿಹೊಕ್ಕ. ಮತ್ತೆ ಎಲ್ಲೆಲ್ಲೋ ಸುತ್ತಿದ. ಕಾಲುಗಳು ರೈಲು ನಿಲ್ದಾಣ ಕಂಡಾಗ ಹಿಂಭಾಗದಿಂದ ಓಡಿ ಅದೇ ಕ್ಷಣ ಸಿಳ್ಳೆ ಹೊಡೆದು ಕೂವು ಅಂತ ಹೊರಟಿದ್ದ ರೈಲಿನ ಡಬ್ಬಿ ಏರಿ ಸಂಡಾಸು ಹೊಕ್ಕು ನಿಂತವು. ಹೊರಗಿನ ಒಂದೊಂದು ಸ್ವರವು ಹೆಜ್ಜೆಯ ಸದ್ದು ಆ ಧಡಿಯನದೇ ಅನ್ನಿಸುತ್ತಿರುವಾಗ ರೈಲು ಚಲಿಸಿ ವೇಗ ಪಡೆದು ಊರು ದಾಟಿಯೇ ಬಿಟ್ಟಿತು. ಹರಿಯುತ್ತಿದ್ದ ಇವನ ಕಣ್ಣೀರಿಗೆ ಲೆಕ್ಕ ಇಟ್ಟವರಿಲ್ಲ ಇಲ್ಲಿ. ಗುಬೂ ಎನ್ನುವ ಕಡುಕತ್ತಲಿನ ನಿಂತ ರೈಲು ಬಂಡಿಯಿಂದ ಕೆಳಗಿಳಿದವನಿಗೆ ಟಿಸಿಯಾಗಲಿ ಪೊಲೀಸಿನವನಾಗಲಿ ತನ್ನನ್ನು ಹಿಡಿದು ಒದ್ದಿಲ್ಲ ಅನ್ನುವ ಸಮಾಧಾನ ಮಾತ್ರ. ಮತ್ತೆಲ್ಲಿಗೆ ಎಂದು ತಿಳಿಯದೆ ದಿಕ್ಕೇ ಒಯ್ದತ್ತ ಕಾಲು ಎದ್ದರೆ ನಾವು ಓಡುವ ದಾರಿಗೆ ಬಾ ಅಂತ ಕರೆದವು ಬುದ್ಧನಂತೆ ಶಾಂತವಾಗಿ ನಿದ್ದೆ ಹೋದ ಹಳಿಗಳು. ಇವು ಹೋಗುವುದಾದರೂ ಎಲ್ಲಿಗೆ ಎಂದು ಲೆಕ್ಕ ಹಾಕುತ್ತಾ ಅರ್ಧ ಚಂದ್ರನ ನೆರಳಿನಲ್ಲಿ ಹಳಿಯ ಮಿಂಚನ್ನೇ ದಿಟ್ಟಿಸುತ್ತಾ ಚಪ್ಪಲಿ ಇಲ್ಲದ ಕಾಲಿಗೆ ಕಲ್ಲು ಮುಳ್ಳಿನ ನೆಲಕ್ಕಿಂತ ಬರಿಹಳಿಯ ನುಣುಪೇ ಹಿತವೆನಿಸಿ ಉರುಳಿ ಬೀಳದಂತೆ ಸಾವರಿಸಿಕೊಳ್ಳುತ್ತಾ ಉದ್ದೋ ಉದ್ದವನ್ನೆಳೆದು ಚಲಿಸುತ್ತಿದ್ದರೆ ಕಡೆಗೊಮ್ಮೆ ಕಾಲುಗಳು ಬಸವಳಿದು ಬೆಂಡಾಗಿ ಇನ್ನು ಮುಂದೆ ಇಲ್ಲ ಎಂದು ಮೊಂಡುಗೂಡಿ ತತ್ತರಿಸ ಹತ್ತಿದಾಗ ಅವು ಹಾರಿ ನಿಂತು ಸುತ್ತಲೂ ನೋಡಿದರೆ ಗುರುತೇ ಸಿಗದ ಜಾಗ. ಎಡಬಲದಿಂದ ಕಪ್ಪೆಗಳ ವಟವಟ, ಜೀರುಂಡೆಯ ಜೀಕು, ಇನ್ನಾವುದೋ ಅರಿಯದ ಸದ್ದುಗಳು ಆ ಕತ್ತಲೆಯ ಗವ್ವನ್ನು ಹೆಚ್ಚಿಸಿ ಆ ವಿಚಿತ್ರ ಸ್ವರಗಳ ತಾನ್ ಜೀವದಲ್ಲಿ ಗಾಬರಿ ತುಂಬಿ ಐ ಎಂದು ನಿಂತುಬಿಟ್ಟ. ತಾನು ಬಂದದ್ದಿಷ್ಟು ದೂರ. ತನ್ನಮ್ಮ ಇರುವ ಶೀಟಿನ ಮನೆ ಇಲ್ಲಿಂದ ಯಾವ ದಿಕ್ಕಿಗಿದೆ, ಯಾವ ಊರಲ್ಲಿದೆ, ಅಲ್ಲಿಗೆ ಮತ್ತೆ ಹೋಗುವುದು ಹೇಗೆ ಎಂಬ ಪ್ರಶ್ನೆಗೆ ಇನ್ನಷ್ಟು ಬೆಚ್ಚುತ್ತಿರುವಾಗ ಮನೆಗೆ ಹೋದರೆ ಸತ್ತು ಎಷ್ಟೋ ದಿನ ಆಗಿರಬಹುದಾದ ಅಪ್ಪ ಅದೇ ಹೆಣದ ಗಂಟಿನೊಳಗಿಂದ ಎದ್ದು ಬಂದು ಸಾರಾಯಿ ಉಗುಳುವ ಅದೇ ದುರ್ನಾತ, ಸೂಸಿ ಜೋಲಿ ಹೊಡೆಯುವ ಅವನ ದೇಹಕ್ಕೆ ಜೋತು ಬಿದ್ದ ಕಟ್ಟಿಗೆಯಂತಹ ಕೈಯಲ್ಲೇ ಇನ್ನೊಂದು ಕಟ್ಟಿಗೆ ಹಿಡಿದು ಅಮ್ಮ. ತಾನು ತಮ್ಮ ತಂಗಿ ಎಲ್ಲರನ್ನೂ ಹೊಡೆಯುತ್ತಾನೆನೆಸಿ ಜೀವ ಗುದಮುರಿಸಿತು. ಎಲ್ಲೂ ಯಾರೂ ಗೊತ್ತಿಲ್ಲದ ಚೆಹರೆಯ 100 ಮುಖಗಳು ಎಡಬಲದಲ್ಲಿ ದಾಟಿ ಹೋದಂತಾಗಿ ಇನ್ನೇನು ಅನ್ನುವ ಅಸಹಾಯಕತೆ ಅದೇ ಆಗ ನಿಂತಿದ್ದ ಕಣ್ಣೀರನ್ನು ಮತ್ತೆ ಧುಮ್ಮಿಕ್ಕಿಸಿ ಚೆಲ್ಲಿಸತೊಡಗಿತು. ಅಮ್ಮಾ ಅಂತ ರೋದಿಸುತ್ತಲೇ ಎಲ್ಲೆಲ್ಲೋ ನೋಡಿ
ಕಡೆಗೊಂದು ದಿಕ್ಕಿನಲ್ಲಿದ್ದ ದೀಪಗಳ ಕಡೆಗೆ ಹೆಜ್ಜೆ ಎತ್ತಿದ. ಸ್ವಲ್ಪ ದೂರದಲ್ಲಿ ನಿರ್ಗತಿಕರ ಮನೆ. ಅದೇ ರೈಲು ನಿಲ್ದಾಣ. ಸಿಕ್ಕಿತು. ನೀಲಿ ಬಟ್ಟೆಯವನೊಬ್ಬ ಕೈಯಲ್ಲಿದ್ದ ಬಡಿಗೆ ಕುಟ್ಟುತ್ತಾ ಪಕ್ಕೆಗೆ ತಿವಿದಾಗ ಬಿಟ್ಟ ಕಣ್ಣುಗಳಲ್ಲಿ ಬೇರೆದೇ ಪ್ರಪಂಚ ಅಗಲವಾಗಿ ಗೋಚರಿಸಿತು. ಹೊರಳಿದರೆ ಅಲ್ಲೊಬ್ಬ ಧಡಿಯ, ನೀಲಿ ಬಟ್ಟೆಯವನು. ಬೆಚ್ಚಿ ನಾಯಿಯಂತೆ ಬಾಲು ಮುದುರಿ ಅಲ್ಲಿಂದೆದ್ದರೆ ಇವನನ್ನೋಡಿಸಿ ಅವನು ಆ ಬೆಂಚನ್ನು ಆಕ್ರಮಿಸಿ ಮಲಗಿಕೊಂಡ. ಶಕ್ತಿವಂತರ ಜಗತ್ತು. ಅತ್ತ ಇಡೀ ವಿಶ್ವವನ್ನೇ ಎಳೆದು ತನ್ನಲ್ಲಿ ತುಂಬಿಕೊಂಡಂತೆ ವರ್ತಿಸುತ್ತಿತ್ತು ನಿಲ್ದಾಣ. ನವರಸಗಳನ್ನು ಹೊಮ್ಮಿಸಿ ಅಷ್ಟು ದೂರಕ್ಕೂ ಪಳಪಳ ಬೆಳಕು ಬೀರುವ ದೀಪಗಳೊಂದಿಗೆ ಎತ್ತರೆತ್ತರದ ಕಬ್ಬಿಣ ಸಿಮೆಂಟಿನ ಕಂಬ, ಮಧ್ಯ ಮಧ್ಯದಲ್ಲಿ ಏರೇರಿ ಇಳಿಯುವ ಬ್ರಿಡ್ಜ್ಗಳು, ಅಕ್ಕಪಕ್ಕ ಕೂರಿಸಿದ ನೇತಾಡುವ ಫಲಕಗಳಲ್ಲಿ ಹೊಳೆಯುವ ಚಿತ್ರಗಳು. ಸಮಯ ಹೀಗೆ ಏನೆಲ್ಲವೂ ಇದ್ದು ಮಲಗಿಕೊಂಡಿದ್ದವು. ಇದೆಲ್ಲಕ್ಕೂ ಜೀವ ತುಂಬುವುದು ಪೋ ಅಂತ ಬರುವ ರೈಲಿನಿಂದ. ಈಗ ನಡೆದದ್ದು ಅದೇ. ಇಡೀ ನಿಲ್ದಾಣ ನಿದ್ದೆಯೆಂದೆದ್ದು ಬಂದ ರೈಲನ್ನು ಸ್ವಾಗತಿಸಿತು. ಗಡದ್ದು ಮಲಗಿದ್ದ ಗಲಾಟೆಗೆ ಎದ್ದು ಕಿರಿಕಿರಿಯಾದ ಮಗು ಮೈ ಕೊಡವಿ ಮಾಡುವ ರಂಪದಂತೆ ಗಲಾಟೆಯ ಸಂತೆಯಾಗಿ ಮಾರ್ಪಟ್ಟು ಧುಮ್ಮಿಕ್ಕಿ ಆರ್ಭಟಿಸಿ ನೂಕುನುಗ್ಗಲಿನ ನಡುವೆ ದಡದಡ ಬೋಗಿ ಹುಡುಕಿ ಓಡುವವರ ತಲ್ಲಾಟದ ಗೊಂದಲಪುರವಾಗಿ ಇದೆಲ್ಲದರ ನಡುವೆಯೇ ಮಣಭಾರದ ಸೂಟ್ಕೇಸನ್ನು ಹೊತ್ತ ಕುಳ್ಳನ ದಪ್ಪ ಹೊಟ್ಟೆ ನಡೆಯಲು ಕೊಟ್ಟ ತೊಂದರೆಯಿಂದಾಗಿ ಉರುಳಾಡಿಕೊಂಡು ಬರುತ್ತಿದ್ದವನೊಬ್ಬ, "ಇಕ ಬಾರಪ್ಪ, ಸ್ವಲ್ಪ ನನ್ನ ಬೋಗಿ ಏರಿಸಿಬಿಡು, ತಗೋ ದುಡ್ಡು ಕೊಡ್ತೀನಿ ಬಾ" ಅಂತ ಅವಸರದಿಂದ ಕರೆದು ಕೈಗೆ ಬ್ಯಾಗು ತುರುಕಿಯೇ ಬಿಟ್ಟಾಗ ಆಯಾಚಿತವಾಗಿ ಹಿಂದೆಯೇ ನಡೆದ. ಇವನು ಕುಳ್ಳನೊಂದಿಗೆ ಬ್ರಿಡ್ಜು ಹತ್ತಿಳಿದು 8 ಬೋಗಿಗಳನ್ನು ದಾಟಿ ಕಡೆಗೂ ಅವನ ಗಮ್ಯ ತಲುಪಿಸಿ ನಿಂತಾಗ ಕೈಯೊಳಗೆ ಅವನಿಟ್ಟ 50ರ ಹೊಸ ನೋಟು ದಿಗ್ಭ್ರಮೆ ತಂದಿಟ್ಟಿತು. ಖುಷಿ ಮೇರವಡೆದು ಇನ್ನೇನು ಸಿಹಿ ಬನ್ನುಗಳನ್ನು ತಿಂದು ಕಾಫಿ ಕುಡಿಯಬಹುದು ಅಂದುಕೊಳ್ಳುತ್ತಾ ನೋಟನ್ನೇ ಹೊರಳಿಸಿ ನೋಡುತ್ತಿದ್ದಾಗ ಹಿಂದಿನಿಂದ ಬಂದ ಟೊಣಪ, "ಯಾಕೋ ಬೋ ಮಗನೇ, ಬ್ಯಾಜ್ ಇಲ್ದೆ ಕೂಲಿ ಹೊಡಿತೀಯಾ? ನಿನ್ನಪ್ಪನ ಮನೆ ಅಂತ ತಿಳ್ಕಂಡ್ಯಾ?" ಅಂತ ಅರಚಾಡತೊಡಗಿದರೆ ಉಳಿದ ಅವನಂಥ ಇನ್ನಷ್ಟು ಸುತ್ತುವರಿದರು. ರಕ್ತ ಕೆಂಪಿನ ಕಣ್ಣುಗಳ ಅವನ ಮುಖದಲ್ಲಿನ ದೊರಗು ಮೀಸೆ, ರಾತ್ರಿ ಕುಡಿದ ಹೆಂಡದ ವಾಸನೆಯನ್ನು ಮುಚ್ಚಿ ಹಾಕಲು ಸೋತ ಪಾನ್ಪರಾಗ್, ಅದು ಅವನ ಅಸಡ್ಡಾಳ ತುಟಿಗಳಂಚಿನಲ್ಲಿ ಒಸರಿದ ಒಂದಿಷ್ಟು ಕೆಂಪು ರಸ ರಕ್ತದ ಹಾಗೆ. ಬಸವಳಿದಿದ್ದ ದೇಹ, ಖಾಲಿ ಹೊಟ್ಟೆ ವಯಕ್ಕೆಂದು ವಾಕರಿಕೆ ತರಿಸಿ ತಲೆ ತಿರುಗುತ್ತಿರುವಾಗ ಇದೇನೆಂದು ಸರಿಯಾಗಿ ಅರ್ಥವಾಗುವ ಮೊದಲೇ ಇವನ ಅಂಗಿಯ ಕಾಲರ್ ಟೊಣಪನ ಕೈಗೆ ಸಿಕ್ಕಿ 5 ಅಡಿ ಎತ್ತರಕ್ಕೇರಿತು. ಗಾಳಿಯಲ್ಲಿ ನೇತಾಡಿದ ಇವನ ಕಾಲು ಕೈಗಳು ಆಧಾರವಿಲ್ಲದೆ ಪತರಗುಟ್ಟಿದವು. ಅಳಿದುಳಿದ ಶಕ್ತಿಯನ್ನು ಕೂಡಿಸಿಕೊಂಡು ಗಂಟಲು ಆಕ್ರಂದಿಸಿತು. ಕ್ಷಣಾರ್ಧದಲ್ಲಿ ದಡಿಯನ ಕೈ ಇವನ ಜೇಬಿಗಿಳಿಯಿತು. ಈ ಪ್ರಹಸನದ ಕೊನೆ ಅಂದರೆ ಮೊದಲೇ ಜೀರ್ಣವಾದ ಇವನ ಅಂಗಿ ಚೂರು ಚೂರಾಗಿ ಬೆನ್ನಿಗೆ ಬಿದ್ದ ಒದೆ ಮತ್ತು ಖಾಲಿ ಜೇಬು. ಪ್ರವಾಹಕ್ಕೆ ಬಿದ್ದ ಕಟ್ಟಿಗೆ ತುಂಡಿಗೆ ಇರುವ ಆಯ್ಕೆಗಳು ಇವನವು. ಎದುರಾದ ಬಂಡೆಗಳಿಗೆ ಹೊಡೆದುಕೊಳ್ಳುತ್ತಾ ಪೂರ್ವ ಪಶ್ಚಿಮ ಹೊರಳಿ ಹೊರಳಿ ಮರಳಿ ಮುಳುಗಲಾರದೆ ಸಾಗಿದನವನು. 15-16ರಲ್ಲೇ ಅವನ ವಯಸ್ಸೇನೂ ಕೂರಲಿಲ್ಲ. ಇನ್ನು ಬೆಳೆದು ಹಬ್ಬುವ ನಗರಕ್ಕೆ ಬಡಾವಣೆಗಳು, ವಿಸ್ತೀರ್ಣಗಳು ಜೋಡಿಸಿಕೊಳ್ಳುತ್ತಾ ಸಿಮೆಂಟು ಚೀಲ ಹೊರುವುದು, ಇಟ್ಟಿಗೆ ಎತ್ತುವುದು, ಪೈಪು ಇಡುವುದು, ಹೀಗೆ ಇವನ ಕೊಡುಗೆಯೊಂದಿಗೆ ಅವು ಬೆಳೆದವು. SSLC ಕಲಿತದ್ದು, ಸರ್ಟಿಫಿಕೇಟು ಆ ಮಹಡಿಗಳ ಬೇಸ್ಮೆಂಟುಗಳಲ್ಲಿ ಅಡಗಿ ಮಲಗಿತು. 6 ಅಂತಸ್ತಿನ ಮಾಲ್ ರೆಡಿಯಾಗುತ್ತಿದ್ದಂತೆ ಒಮ್ಮೆಯಾದರೂ ತಾನದರೊಳಗೆ ಕಾರೋಡಿಸಿಕೊಂಡು ಹೋಗಬೇಕು ಎಂಬ ಹುಚ್ಚು ಆಸೆ ಅವನಿಗಂತೂ ಆಗಿರಲಿಲ್ಲ. ಆದರೆ ಅದ್ಯಾಕೋ ಅವನ ಕನಸುಗಳಲ್ಲಿ ಬರುತ್ತಿದ್ದದ್ದು ಖರೆ. ಮಾಲ್ನ ಉದ್ಘಾಟನೆಗೆ ಬಂದ ಜೇನುಗಣ್ಣಿನ ಸಿನಿಮಾ ನಟಿಯನ್ನು ಗೋಡೆಯ ಹಿಂಭಾಗದಲ್ಲಿ ನಿಂತು ದಿಟ್ಟಿಸಿದರೆ ಮೈಯೆಲ್ಲ ಜುಮ್ ಅಂತ ಬೆಂಕಿ ಹೊತ್ತಿಕೊಂಡ ಹಾಗಿತ್ತು. ಅವಳ ಕಣ್ಣು ನಕ್ಷತ್ರವೇ? ಛೆ, ಇಲ್ಲ, ಮೀನುಗಳು. ಆದರೂ ಅವಳೆಂದೂ ಅವನ ಕನಸಿನಲ್ಲಿ ಬಂದವಳಲ್ಲ.
ಕೆಲವೊಮ್ಮೆ ಮಾಲ್ ಅದೃಷ್ಟವಂತರಿಗೆ ಬಾಗಿಲು ತೆರೆಯುವಂತೆ ಆ ಬೆಳದಿಂಗಳಿನಂತಹ ಹುಡುಗಿಗೂ ತೆರೆದುಕೊಂಡಿತು. ಹಳೆಯದೊಂದು ಚೂಡಿದಾರ ಹಾಕ್ಕೊಂಡು ಬಂದಿದ್ದ ಹುಡುಗಿಗೆ ಇದೇ ಮಾಲ್ ನೌಕರಿಯನ್ನು ಕಾಸನ್ನು ಕೈಯಲ್ಲಿ ಇಟ್ಟು ಬಿಟ್ಟಾಗ ಅವರಿವರು ಹಾಕಿಕೊಳ್ಳುವಂಥ ಬಣ್ಣದ ಉಡುಪುಗಳನ್ನೇ ಧರಿಸಿ ಬಂದು ಅಲ್ಲಿರುವಾಗ ಯೂನಿಫಾರ್ಮ್ ಹಾಕುತ್ತಾ ಕಂಗೊಳಿಸಿದಳು. ಅವಳು ಮಾತ್ರ ಇವನ ಕಣ್ಣುಗಳಲ್ಲಿ ಗೊಂಬೆಯಾಗಿ ಚಿತ್ರವಾಗಿ ಕಾಯಂ ಉಳಿದದ್ದು ಅವಳಿಗೇನೂ ಗೊತ್ತಿಲ್ಲ. ಆದರೆ ವಿಚಿತ್ರ, ಇವನ ಕನಸುಗಳಿಂದ ಆ ಗೊಂಬೆ ಮರೆ ಆಗಲೇ ಇಲ್ಲ. ಅದಕ್ಕಿಂತ ಮುಂದೆ ಹೋಗುವುದು ಇವನಿಂದ ಆಗಲೂ ಇಲ್ಲ. ಯಾರೋ ಒಂದಿಬ್ಬರು ತನ್ನಂಥವರ ಪರಿಚಯ ಆಗಿತ್ತು. ಆದರೂ ಅವನಿಗೆ ಅಲ್ಲೊಂದು ಕೆಲಸವೇನೂ ಸಿಕ್ಕಿರಲಿಲ್ಲ. ಅವಳ ಹಾಗೆಯೇ ಮಾಲ್ಗೆ ಬಾತ್ರೂಮ್ ಮೇಂಟೆನೆನ್ಸಿಗೆ ಬರುತ್ತಿದ್ದ ಅಕ್ರಮ್ ಆ ಗುರುತಿನ ಹುಡುಗರಲ್ಲೊಬ್ಬ. ಇವನನ್ನು ಕಂಡು ಆಗೀಗ ನಗುತ್ತಿದ್ದ. ಕ್ಯೂಂ ಭಯ್ಯಾ ಅಂತಲೂ ಒಂದೆರಡು ಸಲ ಮಾತಾಡಿಸಿದ್ದ. ಒಂದೆರಡು ಸಲ ಅಲ್ಲೇ ಹೊರಗಿನ ಗಾಡಿಯಲ್ಲಿ ತನ್ನ ಜೊತೆ ಇವನಿಗೂ ಒಂದು ಚಾಯ್ ಕೊಡಿಸಿದ್ದ. ತನಗೆ ಯಾರ್ಯಾರದೋ ಪರಿಚಯ ಇದೆ ಅಂತಲೂ ಹೇಳಿಕೊಳ್ಳುತ್ತಿದ್ದ. ಆದರೂ ಇವನು ಮಾತ್ರ ಯಾಕೆ ಇಲ್ಲಿ ಸಂಡಾಸುಗಳ ಉಸ್ತುವಾರಿ ನೋಡಿಕೊಳ್ತಾನೆ ಅಂತ ಇವನಿಗೆ ಅರ್ಥ ಆಗಿರಲಿಲ್ಲ. ಆದರೂ ಅಷ್ಟೇ, ಮತ್ತೇನಿಲ್ಲ. ಇವನು ಆ ಬಗ್ಗೆ ತಲೆಕೆಡಿಸಿಕೊಂಡೂ ಇಲ್ಲ. ಇಂಥದೇ ಒಂದು ದಿನ ಮಾತ್ರ ಅಕ್ರಮ್, ನೋಡು, ಇಂಥಲ್ಲಿ ಒಂದು ಜವಾನನ ಕೆಲಸ ಇದೆಯಂತೆ, ನೀಟಾಗಿ ಮಾಡ್ತೀಯಾ ಅಂತಾದರೆ ಹೋಗು, ಅಲ್ಲಿ ನನಗೆ ಯಾರೋ ಗೊತ್ತು, ಹೇಳ್ತೀನಿ ಎಂದಂದು ಕಳಿಸಿಕೊಟ್ಟಿದ್ದ. ಇವನು ಅಲ್ಲಿ ಹೋಗಿಯೂ ಆಯಿತು, ಕೆಲಸ ಸಿಕ್ಕೂ ಆಯಿತು, 2 ತಿಂಗಳಲ್ಲಿ ಒದಿಸಿಕೊಂಡು ಹೊರಬಿದ್ದೂ ಆಯಿತು. ಎಲ್ಲ ನಿಂದೇ ತಪ್ಪು, ನಿನಗ್ಯಾರು ಇಲ್ಲದ ಕಿತಾಪತಿ ಹೇಳಿದ್ದು? ನನ್ಗೆ ಗೊತ್ತಿಲ್ಲ ಅನ್ಲಿಕ್ಕೆ ಏನು ಧಾಡಿಯಾಗಿತ್ತು? ಅಕ್ರಮ್ ಕೂಗಾಡಿದರೆ ಇವನು ಕತ್ತಿಳಿಸಿ ನಿಲ್ಲದೆ ಬೇರೇನು ಮಾಡಲಿಕ್ಕೆ ಸಾಧ್ಯವಿತ್ತು? ಮತ್ತದೇ ಹೊಟ್ಟೆಯ ಪ್ರಶ್ನೆ. ಎಂಥೆಂಥ ಕಾಳಬೋಳರಿಗೂ ಅವಕಾಶ ಕೊಟ್ಟು ಮೆರೆಸಿರುವ ಸಿನಿಮಾ ಜಗತ್ತು ತನಗೂ ಒಳಗೆ ಬಿಟ್ಟುಕೊಂಡರೇನು ತಪ್ಪು ಅನ್ನಿಸಿದಾಗಲೆಲ್ಲ ರಾತ್ರಿ ಕನಸಿಡೀ ಥೇಟು ಹೀರೋನ ಪ್ರತಿಬಿಂಬವಾಗಿ ತನ್ನನ್ನೇ ಕಂಡವನು ಬೆಳಗಾಗೋ ಹೊತ್ತಿಗೆ ಕಣ್ಣು ಕೆಂಡದುಂಡೆ. ಆದ್ದರಿಂದ ಆಗಿನಿಂದಲೇ ಅವನಿಗೆ ಈ ಕನಸುಗಳ ಮೇಲೆ ಭಯಂಕರ ಕೋಪ ಬರುತ್ತಿತ್ತು. ಮತ್ತೆ 3 ತಿಂಗಳ ಕೂಳು ಸಿಕ್ಕೂ ಸಿಗದೆ ಆಟವಾಡಿಸುತ್ತಿದ್ದಾಗ ಅಕ್ರಮ್ ಸಿಕ್ಕಿದ್ದ. ನಗುತ್ತಾ ಮಾತನಾಡಿಸಿ, ನೀನು ಪೆದ್ದ, ಹೇಳಿದ ಕೆಲಸ ಸರಿಗೆ ಮಾತಾಡದೆ ಮಾಡ್ತೀಯಾ ಅಂದರೆ ಇನ್ನೊಂದು ಕಡೆ ಹೇಳ್ತೀನಿ, ಅಲ್ಲಿ ಹೋಗು, ಮತ್ತೇನಿಲ್ಲ, ಲೋಡು ಸಾಗಿಸೋ ಕೆಲಸ ಮಾಡ್ತೀಯಾ ಅಂದ. ಇಲ್ಲ ಅನ್ನಲು ಇವನಿಗಂತೂ ಸಾಧ್ಯವಿರಲಿಲ್ಲ. ಅಂದ. ಅಂದೇ ರಾತ್ರಿ ಅಲ್ಲಿಗೆ ಹೋಗಬೇಕಿತ್ತು. ಸರಿಸುಮಾರಾದ ಮನೆ, ದೊಡ್ಡ ಕಾಂಪೌಂಡ್ ಏನೋ ಇತ್ತು. ಈ ಹಿಂದೊಮ್ಮೆ ಇಂಥದೇ ಮನೆ ಕಾಂಪೌಂಡ್ ನೆನಪಿಗೆ ಬಂದಂತಾದರೂ ತಲೆ ಕೊಡವಿ ಅದನ್ನೆಲ್ಲ ಸರಿಸಿದ. ಛೆ, ಯಾವಾಗಲೂ ಅದೇನೇನೇ ಆಗೋದು. ಎಲ್ಲ ಮರೆತು ಹೊಟ್ಟೆಯ ಚಿಂತೆ ಹೆಚ್ಚಾಗಿ ಒಳಗೆ ಹೋದ. ಅಲ್ಲಿ ನಿಂತವನೊಬ್ಬ ಇನ್ನೂ ಒಳಗೆ ಕರೆದೊಯ್ದ. ಅಕ್ರಮ್ ಹೆಂಗಿದ್ದಾನೆ ಅಂತ ಕೇಳಿದ. ಚೆನ್ನಾಗಿದ್ದಾನೆ ಅಣ್ಣ ಎಂದು ಅಚಾನಕ್ಕಾಗಿ ಇವನ ಬಾಯಿಂದ ಹೊರಬಿದ್ದ ಅನಂತರ ಯಾರೊಂದಿಗೂ ಫೋನಿನಲ್ಲಿ ಮಾತನಾಡುತ್ತಾ ಒಂದು ಜಿಪ್ ಎಳೆದು ಮುಚ್ಚಿ ಬೀಗ ಹಾಕಿದ ಹಳೆಯ ಬ್ಯಾಗು, ಅಷ್ಟೇನೂ ದೊಡ್ಡದಲ್ಲದ್ದು, ತಂದು ಇವನ ಕೈಯಲ್ಲಿಟ್ಟು, ನೋಡು, ಈ ಅಡ್ರೆಸ್ಸಿಗೆ ಹೋಗಿ ಅಲ್ಲಿ ಬ್ಯಾರಿ ಯಾರು ಅಂತ ಕೇಳಿದರೆ ಅವರಿಗೆ ಇದನ್ನು ಕೊಟ್ಟು ಬಿಡ್ತೀಯಾ ಅಂದ. ಅಂದವನು ಮತ್ತೆ ಅನುಮಾನಿಸುತ್ತಾ, ಇದು ನನ್ನ ಕೆಲಸವಾ, ಸಂಬಳ ಎಂದು ತಡವರಿಸಿದರೆ ಅವನು ನಕ್ಕು ಇವನ ಭುಜ ತಟ್ಟಿ, ಒಳ್ಳೆ ಸಂಬಳ ಸಿಗುತ್ತೆ, ಯೋಚನೆ ಮಾಡಬೇಡ, ಈಗ ಹೋಗು ಅಂದು ಇವನು ಕಳಿಸಿಕೊಟ್ಟ. ಅಚ್ಚರಿಯಾದರೂ ಅವನು ಹೇಳಿದಂತೆ ಅಲ್ಲಿಗೆ ಹೋಗಿ ಬ್ಯಾರಿ ಅನ್ನುವನನ್ನು ಕಂಡು ಬ್ಯಾಗ್ ಅಲ್ಲಿಟ್ಟು ಮರಳಿ ಬಂದರೆ ಮತ್ತೆ ಇಲ್ಲಿ ಮೊದಲು ಕಂಡವನೇ ಕಾಣಿಸಿ 500 ರೂಪಾಯಿ ಇವನ ಕೈಯಲ್ಲಿಟ್ಟಾಗ ಮಾತೇ ಹೊರಡಲಿಲ್ಲ. ಇದ್ದ ಪ್ರಶ್ನೆಗಳೆಲ್ಲ ಎದ್ದು ಹೋಗಿ ಉಂಡುಟ್ಟು ಸುಖ ಪಡದಿದ್ದರೆ ಬದುಕಿ ಮಾಡುವುದೇನು ಅನ್ನಿಸಿ ಹೆಚ್ಚು ಪ್ರಶ್ನೆ ಕೇಳದಂತೆ ಮನಸ್ಸಿಗೆ ಆಜ್ಞೆ ಮಾಡಿ ದಿನ ಅದೇ ಬ್ಯಾಗ್ ಒಯ್ದು ಕೊಡುವ ಸರಳ ಸುಖಕ್ಕೆ ಅಂಟಿಕೊಂಡ. ಆಗೀಗ ಆ ಮಾಲ್ಗೂ ಹೋಗಿ ಬೆಳದಿಂಗಳ ಬಾಲೆಯ ಎದುರು ನಿಂತು ಅವಳು ಮಾರುತ್ತಿದ್ದ ಸಾಮಾನುಗಳನ್ನೂ ಕೊಂಡುಕೊಂಡು ಅದೇ ಬಟ್ಟೆಗಳನ್ನು ಧರಿಸಿ ರಾತ್ರಿಯಿಡೀ ಅವಳೇ ತನ್ನ ಎದೆ ಮೇಲೆ ಇದ್ದಂತೆ
ಮೈ ಮುಖವಿಡೀ ಮುತ್ತು ಕೊಟ್ಟಂತೆ. ಆ ಮುತ್ತಿಗೆ ತನ್ನ ಒಳ ಉಡುಪೆ ಒದ್ದೆಯಾಗಿ ಸುಖಿಸಿದ್ದು ಕನಸೋ ಅಲ್ಲವೋ ಅವನಿಗೆ ತಿಳಿಯಲಿಲ್ಲ. ಆದರೂ ಒಮ್ಮೆ ಮಾಲ್ನ ಹೊರಗೆ ಚಾಯ್ ಅಂಗಡಿ ಇಟ್ಟು ಎಲ್ಲ ಕೆಲಸಗಾರರಿಗೂ ಕಮ್ಮಿ ದರದಲ್ಲಿ ಚಹಾ ಕಾಫಿ ತಿಂಡಿ ಕೊಡುವ ಮಾರಣ್ಣ ಇವನಿಗೂ ಚಾಯ್ ಕೊಡುತ್ತಾ, ಆ ಅಕ್ರಮ್ ಜೊತೆ ಓಡಾಡೋದು ಬಿಟ್ಟುಬಿಡು, ಅವನ ಸಹವಾಸ ಒಳ್ಳೆಯದಲ್ಲ ಅಂದಿದ್ದನ್ನು ಇವನು ಅಷ್ಟು ಸೀರಿಯಸ್ ಆಗಿ ಗಣಿಸಲಿಲ್ಲ. ಪ್ರತಿನಿತ್ಯ ಕೈಗೆ ಬೀಳುವ 100ರ ದುಡ್ಡಿನ ತೂಕ ಇಂಥ ಯಾವುದೋ ಸಲಹೆಗಿಂತ ಭಾರವಾಗಿರುತ್ತದೆ. ಅದರಲ್ಲೂ ಇತ್ತೀಚೆಗೆ ಬೆಳದಿಂಗಳು ಇವನ ಜೊತೆಗೆ ನಗುನಗುತ್ತಾ ಮಾತಾಡೋದು ಆ ನೋಟುಗಳು ಕೊಂಡುಕೊಡುತ್ತಿದ್ದ ವಸ್ತುಗಳಿಂದಾಗಿ ಎಂದು ತಿಳಿಯದಷ್ಟು ದಡ್ಡನಲ್ಲ ಅವನು. ಹುಣ್ಣಿಮೆಗಳನ್ನು ಅಮಾವಾಸ್ಯೆ ಹಿಂಬಾಲಿಸಲು ತಡವಾಗುವುದಿಲ್ಲ. ಅವನ ಬೆಳದಿಂಗಳು ಒಂದು ದಿನ ಇದ್ದಕ್ಕಿದ್ದಂತೆ ಕೊರಳಲ್ಲಿ ಕರಿಮಣಿ ತಾಳಿ ತೂಗಾಡಿಸಿಕೊಂಡು ಬಂದು ಇವನೆದುರು ಸಿಹಿಪೊಟ್ಟಣ ಚಾಚಿ, ಅರ್ಜೆಂಟಲ್ಲೇ ಆಯಿತು ಮದುವೆ ಎಂದು ನಕ್ಕಾಗ ತಲೆ ಸುತ್ತಿ ಸುತ್ತಿ ಬಂದಂತಾಗಿ ನಿಲ್ಲಲಾಗದೆ ಓಡಿ ಅಲ್ಲೇ ಹಿಂಭಾಗದ ಗೋಡೆ ಹೊರಗೆ ನಿಂತು ಅತ್ತು ಬಿಟ್ಟದ್ದು ಸದ್ಯ ಯಾರ ಕಣ್ಣಿಗೂ ಬೀಳಲೇ ಇಲ್ಲ. ಒಂದು ಮಾತು ಪದೇ ಪದೇ ನೆನಪಾಯಿತು. ಪಾಪಿ ಸಮುದ್ರ ಹೊಕ್ಕರು ಮೊಳಕಾಲುದ್ದ ನೀರು. ಹೌದಲ್ಲ, ತನ್ನ ನಸೀಬು ಇನ್ನೇನು ಅಂದುಕೊಳ್ಳುತ್ತಾ ಎಲ್ಲಿಗೆಂದು ಗೊತ್ತಿಲ್ಲದೆ ನಡೆದು ಇನ್ನಷ್ಟು ನಡೆದು ಸಾಕಾಗಿ ನಿಂತು ನೋಡಿದರೆ ತನ್ನ ಕೆಲಸದ ಮನೆಯತ್ತ ಕರೆತಂದಿದ್ದವು ಕಾಲುಗಳು. ಅಲ್ಲಿ ಮಾತಿಲ್ಲದೆ ಕೊಟ್ಟ ಹೊಸ ಅಡ್ರೆಸ್ಸಿಗೆ ಬ್ಯಾಗ್ ಹೊತ್ತು ಹೊರಟಾಗ ಎದೆಯೆಲ್ಲ ತಳಮಳ, ಏನೂ ಕಂಪನ. ಯಾಕೆ ಎಂದು ಅರ್ಥವಾಗದೇ ಇದ್ದರೂ ಹೋಗಿ ತಲುಪಬೇಕಾದಲ್ಲಿಗೆ ಕಾಲಿಟ್ಟರೆ ಬಾಗಿಲು ಮುಚ್ಚಿತ್ತು. ಅತ್ತಿತ್ತ ನೋಡಿದಾಗ ಕಿಟಿಕಿ ತೆರೆದಿದೆ ಅನ್ನಿಸಿ ಹೋಗಿ ಇಣುಕಿದರೆ ಒಳಗೆ ಬ್ಯಾರಿ ಮುಖ ಕೆಳಗಾಗಿ ಬಿದ್ದಿದ್ದ. ಅವನ ಕತ್ತಿನ ಕೆಳಗಿಂದ ಹರಿದ ಕೆಂಪು ರಕ್ತ ಅಲ್ಲೇ ಸರಿದು ದಪ್ಪ ಮಡುಗಟ್ಟಿತ್ತು. ನಖಶಿಕಾಂತ ಹರಡಿದ ಬೆನ್ನು ಹುರಿಯ ಚಳಿಗೆ ಬೆಚ್ಚಿ ಅಲ್ಲಿಂದ ಓಡಿದ. ಹಿಂದಿನಿಂದ ಪೊಲೀಸ್ ಜೀಪಿನ ಸದ್ದು. ಅಥವಾ ಅದು ತನ್ನ ಭ್ರಮೆಯೋ ಏನೋ. ಅರಿವಾಗದ ಸ್ಥಿತಿಯಲ್ಲಿ ಓಡುತ್ತಿದ್ದ ಕಾಲುಗಳಿಗೆ ದಿಕ್ಕು ಗೊತ್ತಾಗದೇ ಇರುವುದು ಅಸಹಜವೇನಲ್ಲ. ಎಷ್ಟೋ ಹೊತ್ತಿನ ಮೇಲೆ ಯಾವುದೋ ಗಿಡದಡಿ ಕೂತಾಗ ಉಸಿರು ತಹಬದಿಗೆ ಬಂತು. ಸುತ್ತಲೂ ಹರಡಿದ ಗಾಢ ಕತ್ತಲಿಗೆ ಬೆದರದೆ ಅವನ ಜೀವ ನಡೆದ ಸಂಗತಿಗಳನ್ನು ಮೆಲುಕು ಹಾಕಿ ಅದರ ಘೋರಕ್ಕೆ ತುತ್ತಾಗುತ್ತಿರುವ ತನ್ನ ಬಗ್ಗೆ ಅತೀವ ಕಳವಳಕ್ಕೀಡಾಗುತ್ತಾ ಮಾರಣ್ಣನ ಮಾತು ಕೇಳಿದ್ದರೆ ಸರಿ ಇತ್ತೇನೋ ಎಂದು ಒಮ್ಮೆ ಅನಿಸಿ, ಇಲ್ಲವಾದರೆ ಉಪವಾಸವಾದರೂ ಸಾಯಬೇಕಾಗಿದ್ದವನು ತಾನು ಎಂದು ಅನ್ನಿಸಿ, ಇನ್ನು ಈ ಪಾತಕಿಗಳ ಲೋಕಕ್ಕೆ ಹೊಕ್ಕಿರುವ ತಾನು ಒಂದಿಲ್ಲೊಂದು ದಿನ ಪೊಲೀಸ್ನವರ ಕೈಯಲ್ಲಿ ಸಿಕ್ಕು ತಿನ್ನಬೇಕಾದ ಮಾರಣಾಂತಿಕ ಪ್ರಹಾರಗಳ ಹೊಡೆತ ತಾಳಿಕೊಂಡೇನೆ. ಅಲ್ಲಿ ಸಾಯುವುದಕ್ಕಿಂತ ಈಗಲೇ ಇಲ್ಲೇ ಸತ್ತರೆ ತಪ್ಪೇನು ಎಂಬ ಅನಿಸಿಕೆಯೇ ದೀರ್ಘವಾಗುತ್ತಾ ಅವನ ಕಾಲುಗಳು ಅಲ್ಲಿಂದೆದ್ದವು. ಕಪ್ಪೆ ಜೀರುಂಡೆಗಳ ವಟವಟದಲ್ಲಿ ಆಗೊಮ್ಮೆ ಈಗೊಮ್ಮೆ ರಪ್ಪನೆ ಬೀಸಿ ಬಡಿವ ಮಳೆ ತೂರಿದ ಹನಿಗಳ ಕ್ರೂರ ಸ್ಪರ್ಶದ ಕಸುವಿನಡಿ ಮುದ್ದೆಯಾಗುತ್ತಾ ಅಲ್ಲೆಲ್ಲೋ ನುಣುಪಾಗಿ ಮಲಗಿದ್ದ ನಿದ್ದೆಯಲ್ಲಿದ್ದ ರೈಲು ಕಂಬಿಗಳತ್ತ ಹೋಗಿ ತನ್ನ ತಲೆ ಕಾಲುಗಳನ್ನು ಅದಕ್ಕೆ ಶರಣಾಗಿಸಿ ಒಂದೇಟಿಗೆ ಸಾವು ಬಂದು ಬಿಡ್ಲಿ ಎಂದು ಮೊರೆ ಇಟ್ಟು ಮಲಗಿದ. ನಿಮಿಷಗಳನ್ನು ಗಳಿಗೆಗಳನ್ನು ಅವನು ಲೆಕ್ಕ ಹಾಕಲಿಲ್ಲ. ಅವನ ಮಸ್ತಿಷ್ಕದಲ್ಲಿ ಯೋಚನೆಗಳಿಲ್ಲ. ಅದು ಬಧಿರವಾಗಿ ಬಿಟ್ಟಿದೆ. ಆಕಾಶದಲ್ಲಿ ಅಪ್ಪಿತಪ್ಪಿ ಆಗೊಮ್ಮೆ ಈಗೊಮ್ಮೆ ಹೊಳೆಯುವ ಚುಕ್ಕಿಗಳು ಅವನಿಗೆ ಕಣ್ಣು ಮಿಟುಕಿಸಲಿಲ್ಲ. ಮೋಡಗಳ ಚೆಲ್ಲಾಟದ ನಡುವೆ ಧೀ ಅನ್ನುವ ಗುಡುಗು ಈಗವನ ಗುಂಡಿಗೆ ನಡುಗಿಸಲಿಲ್ಲ. ಏಕೆಂದರೆ ಅದು ಕಲ್ಲಾಗಿದೆ. ದೂರದ ಗದ್ದಲದ ತಿದಿಯೊತ್ತಿಕೊಂಡ ರಾತ್ರಿ ಇವನ ಎಡಬಲದಲ್ಲಿ ನೀರವವಾಗಿ ಮಲಗಿಕೊಂಡಿದೆ. ದೂರದ ಗದ್ದಲದ ತಿದಿಯೊತ್ತಿಕೊಂಡ ರಾತ್ರಿ ಇವನ ಎಡಬಲದಲ್ಲಿ ನೀರವವಾಗಿ ಮಲಗಿಕೊಂಡಿದೆ. ಸದ್ದಿಲ್ಲದೆ ಸಾಯಲಿರುವ ಜೀವವೊಂದರ ಅಂತ್ಯವನ್ನು ಕಾಣಲಾರೆನೆಂಬಂತೆ ಚಂದ್ರಬಾನಿಗೆ ಬಂದೇ ಇಲ್ಲ. ಇವನು ಕಾದ, ಬಲು ಹೊತ್ತು ಕಾದ. ಕ್ಷಣಗಳ ಸಮಯದಲ್ಲಿ ತನ್ನೆಲ್ಲ ಯಾತನೆಗಳಿಂದ ಬಿಡುಗಡೆ ಹೊಂದಲು, ನೋವು, ಹಸಿವು, ಕಣ್ಣೀರಿಲ್ಲದ ಮನೆಗೆ ಹೋಗಲು ಕಾದ. ಎದೆಗೆ ನಗಾರಿಯ ಕೋಲಿಟ್ಟು ಹೊಡೆಯುವಂತೆ ಚಕ್ರಗಳ ಉರುಳಿನ ಭೇರಿಗೆಯನ್ನು ಹಳಿಗಳ ಮೂಲಕ ರವಾನಿಸುತ್ತಾ ರೈಲು ಬಂತು. ರೈಲು ಬಂತು ಬಂತು ಬಂತು. ಅವನು ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಕೈಗಳನ್ನು ಹಳಿಗೆ ಶಕ್ತಿ ಮೀರಿ ಒತ್ತಿ ಹಿಡಿದು ತನ್ನ ಶರೀರ ಸಾವನ್ನು ಪ್ರತಿಭಟಿಸಿ ಎದ್ದು ಓಡದಂತೆ ಕಾವಲಾದ. ಭಯಂಕರ ವೇಗದಿಂದ ರೈಲು ಚಲಿಸಿತು.
ವಿಚಿತ್ರನಗೆ ಕಿವಿಬದಿಯಲ್ಲಿ ಕೇಳಿಸಿ ಕಣ್ಣು ತೆರೆದನವನು. ರೈಲು ಇಲ್ಲದೆ ಇರುವುದು, ತನ್ನ ತಲೆಕಾಲುಗಳು ಇನ್ನೂ ತನ್ನ ದೇಹಕ್ಕೆ ಅಂಟಿಕೊಂಡಿರುವುದು ತಿಳಿದು ಅಳು ಉಕ್ಕಿತು. ನಡಿ, ಏಳಿಲ್ಲಿಂದ ಅಂದ ಯಾರೋ ಇವನ ರಟ್ಟೆ ಹಿಡಿದಿತ್ತಂದೆನಿಸಿ ಏಳ ಹೋಗಿ ಜೋಲಿ ತಪ್ಪಿದಾಗ ನೋಡಿದರೆ ಇವನನ್ನೆತ್ತಲು ಬಂದವನಿಗೆ ಒಂದೇ ಕಾಲು, ಕಂಕುಳಲ್ಲಿ ಊರುಗೋಲು. ಸತ್ತು ಸ್ವರ್ಗಕ್ಕೆ ಹೋಗಿಬಿಡ್ತೀನಿ ಅಂತ ತಿಳಿದಿದ್ದೀಯೇನೋ? ಅವನು ಮಾತನಾಡಿದಾಗ ಮುದುಕ ಎಂಬ ಅನುಮಾನ ಹುಟ್ಟಿತು. ಇವನ ಒಪ್ಪಿಗೆಗೆ ಕಾಯದೆ ಅವನು ಬಲಪೂರ್ವಕವಾಗಿ ಜಗ್ಗಿ ಅಲ್ಲಿಂದ ಹೊರಡಿಸಿದ. ರೈಲು ಬಂದರೂ ತಾನು ಯಾಕೆ ಸಾಯಲಿಲ್ಲ ಎಂಬ ಅನುಮಾನಕ್ಕೆ ಪಕ್ಕದಲ್ಲಿದ್ದ ಇನ್ನೊಂದು ಹಳಿ ಉತ್ತರ ನೀಡಿತ್ತು. ಸಂಕಟದೊಂದಿಗೆ ತನ್ನಂಥವನಿಗೆ ಸಾವು ಸುಲಭದ್ದಲ್ಲ. ತಾನು ಆ ಹಳಿಯಲ್ಲಿ ಯಾಕೆ ಮಲಗಲಿಲ್ಲ ಅನಿಸಿ ನಿಂತಲ್ಲೇ ನಿಂತರೆ ಅವನು ಇನ್ನೊಮ್ಮೆ ಎಳೆದ. ಆ ಕಸುವಿನಲ್ಲೇ ಅವನು ತನ್ನನ್ನಿಲ್ಲಿ ಬಿಡಲಾರ ಎಂದು ಗೊತ್ತಾಗಿ ಮಾತಿಲ್ಲದೆ ಹಿಂಬಾಲಿಸಿದ. ಯಾರಿವನು? ಯಾಕೆ, ಹೇಗೆ, ಎಲ್ಲಿಂದ ಬಂದ, ಮುಂದೇನು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಶಕ್ತಿಯಂತೂ ಇರಲಿಲ್ಲ. ಅದೇ ನಿಲ್ದಾಣದ ಹೊರಭಾಗದ ಮರದ ಮೂಲೆಯಡಿಯ ಮುರುಕು ಪ್ಲಾಸ್ಟಿಕ್ ಕುರ್ಚಿಯಲ್ಲಿ ಇವನನ್ನು ಕೂಡಿಸಿ ಎದುರು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಒಂದಿಷ್ಟು ಅನ್ನ ಪಲ್ಯ ಇಟ್ಟು ಇವನಿಂದ, ತಿನ್ನಪ್ಪ ತಿನ್ನು. ಮಾತಿಲ್ಲದೆ ಇವನು ನುಂಗುವಾಗ ಅವನು ಮುಂದುವರಿಸಿದ. ಸಾವನ್ನು ನಾವು ಕರೆಯಬಾರದೋ ಹುಡುಗ. ನಮ್ಮನ್ನು ಹುಡುಕಿಕೊಂಡು ಬರುವುದು ಅದರ ಕೆಲಸ. ಬಂದೇ ಬರುತ್ತೆ. ಅದು ಎಂದು ಬರುತ್ತೆ ಅಂತ ತಿಳಿದರೆ ಪ್ರಪಂಚದ ರೀತಿಯೇ ಬದಲಾಗಿ ಹೋಗುತ್ತೆ. ಇರಲಿ ಬಿಡು, ಇದೆಲ್ಲ ಹೇಳಿದ್ರೂ ತಿಳಿಯುವ ವಯಸ್ಸಲ್ಲ ನಿಂದು. ಮುದುಕ, ಹಾಗೆ 70-80 ವಯಸ್ಸಲ್ಲ. ಆದರೆ 50ಕ್ಕೆ ಹೀಗೆ ಕಾಣಿಸುತ್ತಿದ್ದರೆ ಆಶ್ಚರ್ಯ ಇಲ್ಲ. ಫುಟ್ಪಾತಿನ ಭಿಕಾರಿಗಳಿಗೆ ಆರೋಗ್ಯವನ್ನು ಸಂಪಾದಿಸಿ ತಾಳಿಕೊಳ್ಳುವ ಭಾಗ್ಯವಿರುವುದಿಲ್ಲ. ತಿಪ್ಪೆಯಲ್ಲಿ ಹುಟ್ಟಿ ತಿಪ್ಪೆಗೆ ಸಲ್ಲುವ ಪಿಂಡಗಳಿಗೆ ಇಳೆಬಾನಿನ ವ್ಯತ್ಯಾಸಗಳಿಲ್ಲ. ಹಸಿ ಹಸಿ ಸುಳ್ಳುಗಳನ್ನು ಹೇಳುವ ಮಹಾನಗರಿಗಳ ಹೊಸ ಸ್ವರ್ಗಗಳು ಅವಕ್ಕೆ ಲಭ್ಯವಿಲ್ಲ. ನಿನ್ನ ಕಥೆ ಕೇಳಿ ಏನು ಮಾಡಲಿ, ನಿನ್ನದಕ್ಕೂ ನನ್ನದಕ್ಕೂ ಹೆಚ್ಚು ವ್ಯತ್ಯಾಸವೇನೂ ಇರಲಾರದು ಅಂದ ಮುದುಕ. ತನ್ನ ಹಳದಿ ಹಲ್ಲು ತೋರಿಸಿ ನಕ್ಕು, ಇದು ನನ್ನ ಕಥೆಯಾಗಲಿ ನಿನ್ನದಾಗಲಿ, ಪ್ರಪಂಚದ ಅಡ್ಡುದ್ದಗಲಕ್ಕೂ ಅನೇಕರು ಇದು ನಂದೇ ಅಂತ ಮುಂದೆ ಬಂದಾರು. ಈಗೋ ಕೇಳು, ನಾವೆಲ್ಲ ಬದುಕಬೇಕಾದ್ರೆ ಒಂದು ಆಸೆ ಇಟ್ಕೊಂಡು ಬದುಕ್ತೀವಿ, ಇಲ್ವಾದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ತಿಂದು ಮುಗಿಸಿದ್ದ ಇವನು ಅವನ ಮಾತು ಸರಿಯಾಗಿ ಅರ್ಥವಾಗದಂತೆ ಪಿಳಿಪಿಳಿ ನೋಡಿದ. ತಗೋ ನೀರು ಕುಡಿ ಅಂದ ಮುದುಕ ಮುಂದುವರಿಸಿದ. ನಮ್ಮ ಆಸೆ ಅಂದರೆ ಚಮತ್ಕಾರ. ಈ ಚಮತ್ಕಾರ ಏನು? ಅದು ಯಾವ ರೂಪದಲ್ಲಿ ಆದೀತು, ಯಾವಾಗ, ಯಾರಿಂದ ಮತ್ತು ಹೇಗೆ ಬಂದಿತು ತಿಳಿದಿಲ್ಲ. ಕೊನೆ ಪಕ್ಷ ಏನು ಚಮತ್ಕಾರ ಅಂತನೂ ಗೊತ್ತಿಲ್ಲ. ಆದರೆ ಅಲ್ಲೆಲ್ಲೋ ಏನೋ ಒಂದಿದೆ. ಅದು ಇಳಿದು ಬಂದು ನಮ್ಮನ್ನು ಫುಟ್ಪಾತ್ನಿಂದ ಎತ್ತಿಬಿಡುತ್ತದೆ. ಕೊಳಕು ಬದುಕನ್ನು ಸರಿಸಿ ಹಣೆಬರಹವನ್ನು ಬದಲಾಯಿಸಿ ಬಿಡುತ್ತದೆ. ಆಗ ನಾವೆಲ್ಲ ಈಗಿರುವಂತೆ ಇರುವುದಿಲ್ಲ. ನಾವೂ ದೇವರ ಮಕ್ಕಳಾಗಿ ಬಿಡ್ತೀವಿ. ಅಲ್ಲಿಯೇ ನಮಗೊಂದು ಸ್ವರ್ಗ ಬಂದು ಬಿಡುತ್ತದೆ ಅಂತ ನಂಬಿ ನಾವು ಸಾಯದೆ ಬದುಕ್ತೀವಿ. ನೀನು ನನ್ನ ಹಾಗೆ ಆ ಸ್ವರ್ಗದ ಸಂಗತಿ ಒಪ್ಪೋದಾದರೆ ನನ್ನ ಜೊತೆ ಇರಬಹುದು. ಸ್ವರ್ಗ, ಸುಖ, ಚಮತ್ಕಾರ ಇಂಥ ಅವನ ಮಾತುಗಳು ಯಾವುವು ಅರ್ಥವಾಗದೆ ಹೋದರೂ ತನ್ನ ಜೊತೆ ಇರು ಎಂದು ಮುದುಕ ಹೇಳಿದ್ದು ಏನೋ ನೆಮ್ಮದಿ ತಂದಂತಾಗಿ ಅವನ ಮಾತಿಗೆಲ್ಲ ತಲೆಯಾಡಿಸಿದ. ಅವನು ಕರೆದುಕೊಂಡು ಒಯ್ದಲ್ಲಿಗೆ ಹೋಗುತ್ತಾ ಕೊನೆಗೆ ಮೆಟ್ರೋ ಬ್ರಿಡ್ಜಿನ ಕೆಳಗೆ ಮುದುಕ ಇದ್ದಕ್ಕಿದ್ದ ಹಾಗೆ ಲಕ್ವ ಅಂತ ಮಲಗಿದ. ಆದರೂ ಕತೆ ಮಾತ್ರ ಹೇಳುತ್ತಲೇ ಇದ್ದ. ಅಂದಿನಿಂದ ಹಾಗೆ ಆ ಚಮತ್ಕಾರದ ಕೋಲ್ಮಿಂಚು ತನ್ನ ಜೀವನದಲ್ಲಿ ದಿಢೀರನೆ ಬಂದು ಬಿಡುವುದರ ಬಗ್ಗೆ ತರಹೇವಾರಿ ಊಹಾಪೋಹದ ಕತೆಗಳನ್ನು ಕೇಳುತ್ತಾ ಇಷ್ಟಿಷ್ಟೇ ಬೆಳೆದವನಿಗೆ ದಿನದಿನದ ಭಿಕ್ಷೆಯಿಂದ ಬಂದು ಬಿದ್ದ ಅನ್ನ ಅಭ್ಯಾಸವಾಗುತ್ತಾ ನಡೆದು ಆಗೆಲ್ಲ ಮುಖದಲ್ಲಿ ಒಂದೊಂದೇ ಕಾಣಿಸಿಕೊಳ್ಳುತ್ತಿದ್ದ ದಾಡಿ ಮೀಸೆಯ ಕೂದಲು ಈಗೀಗ ದಟ್ಟವಾಗಿ ಬೆಳೆದು ಮುಖ ಇಡೀ ಉರುಟುರುಟಾಗಿ ಗಂಟು ಕಟ್ಟಿದವು. ಎಳೆಯದಾಗಿದ್ದ ಭುಜದ ಎಲುಬುಗಳು ಅಗಲಗೊಂಡು ಕಾಲುಗಳು ಉದ್ದವಾಗಿ ಅವನನ್ನು ಎತ್ತರಕ್ಕೇರಿಸಿದವು. ಚಮತ್ಕಾರಕ್ಕಾಗಿ ಹಗಲಿರುಳು ಕಾಯುವುದೇ ಕೆಲಸವಾಗಿ ಈ ಕಾಯುವಿಕೆಯ ನಡುವೆಯೇ ಕನಸುಗಳ ಸಂಖ್ಯೆ ಏರುತ್ತಲೇ ಹೋಗಿ ಅಸಂಖ್ಯಾತವಾದಾಗ ಅವನ್ನು
ಅವನ್ನೆಲ್ಲ ಸೇರಿಸಿ ಒಂದು ಗಂಟನ್ನು ಕಟ್ಟಿಯಿಟ್ಟ. ಇಂಥ ಕಾಯುವಿಕೆಯ ಪರಿಣಾಮವಾಗಿಯೂ ಯಾವುದೇ ಚಮತ್ಕಾರವು ಹಗಲಿರುಳಿನ ಯಾವುದೇ ಭಾಗದಲ್ಲಿ ಸಂಭವಿಸದೆ ಹೋಗಿ ಅವರಿಬ್ಬರೂ ಆಕಾಶದತ್ತ ದಿಟ್ಟಿನೆಟ್ಟು ತಮ್ಮ ಹಂಬಲದ ಕೂಗು ಅಲ್ಲಿಗೇನಾದರೂ ತಲುಪೀತೇ ಎಂದು ಕಾದು ಕೂತು ತಮ್ಮಂಥವುದೇ ಅಸಂಖ್ಯಾತ ಹಂಬಲಿಕೆಯ ಕೂಗುಗಳು ಆಕಾಶ ದಾಟಿ ನಡೆದು ಅಲ್ಲಿಂದ ಸಾಕಾರಗೊಂಡು ಮರಳಿ ಬರುವ ಹೋರಾಟದಲ್ಲಿದ್ದುದು ಕಂಡು ನಿಟ್ಟುಸಿರು ಬಿಡುತ್ತಿದ್ದರು. ಇದೀಗ ಅವನಿಗೆ ಹಿಂದೆ ಬೀಳುತ್ತಿದ್ದ ಕನಸುಗಳೆಲ್ಲ ಇಮ್ಮಡಿಯಾಗುತ್ತಾ ಹೋಗಿ ರಾತ್ರಿಯಿಡೀ ಅವನು ಮಹಾನಗರಿಗಳ ರಾಜನಾಗಿರುತ್ತಿದ್ದ. ಅಲ್ಲಿ ಸುಖವೈಭವಗಳಿವೆ. ಮತ್ತೊಮ್ಮೆ ಮಂತ್ರಿಯಾಗುತ್ತಿದ್ದ. ಸೈನ್ಯಾಧಿಕಾರಿ, ದೊಡ್ಡ ಜಮೀನ್ದಾರ, ದೊಡ್ಡ ಆಫೀಸರು, ಪೊಲೀಸು, ಸಿನಿಮಾ ನಟ, ಏನೆಲ್ಲವೋ ಆಗತೊಡಗಿದ್ದ. ಆಗಿ ಅವರೆಲ್ಲ ನಿಜವಾಗಿಯೂ ಅನುಭವಿಸುವ ಸುಖಗಳನ್ನೆಲ್ಲ ಕನಸಲ್ಲೇ ಮನದಣಿ ಅನುಭವಿಸುತ್ತಿದ್ದ. ಮತ್ತೆ ಬೆಳಗಿನ ಮಂಜಿನೊಂದಿಗೆ ಅವೆಲ್ಲವೂ ಕರಗಿ ಮಾಯವಾಗಿ ಉರಿದ ಮೇಣದ ಹಾಗೆ ಕೆಂಪಾಗಿ ಕಡೆಗೆ ದ್ರವವಾಗಿ ಹರಿದದ್ದು ತಿಳಿದು ಕಣ್ಣು ಬಿಡುವಾಗ ಕಾಲಿನ ಹತ್ತಿರ ನಾಯಿ ಮರಿ ಉಚ್ಚೆ ಮಾಡಿದ್ದನ್ನು ಕಂಡು ಕನಲಿ ಕೋಲು ಹಿಡಿದು ಅದರ ಬೆನ್ನು ಮುರಿಯುವ ಹಾಗೆ ಬಾರಿಸತೊಡಗಿದಾಗ ತನ್ನನ್ನು ಇಷ್ಟು ಹೊತ್ತೂ ಕಾಡಿದ ಸುಳ್ಳು ಕನಸುಗಳನ್ನೇ ಹೊಡೆಯುತ್ತಿದ್ದಂತೆ ಅವನಿಗೆ ಅನಿಸತೊಡಗಿತು. ನನಸೇ ಆಗಲಾರದ ಈ ಕನಸುಗಳು ಬೀಳುವುದಾದರೂ ಏಕೆ? ಬೆಳಗು ಹರಿದರೆ ಭಿಕ್ಷೆಯ ತಂಗುಳಿಗೆ ಜೊಲ್ಲು ಸುರಿಸಿ ಓಡುವುದೇ ಕರ್ಮವಾದರೆ ಈ ಕನಸುಗಳನ್ನು ನಾನು ಸ್ವಾಗತಿಸುವುದಾದರೂ ಯಾಕೆ ಎಂಬ ದ್ವೇಷ ಅವನಲ್ಲಿ ಇತ್ತೀಚೆಗೆ ಅತಿಯಾಗಿ ಬಿಟ್ಟಿದೆ. ಆದರೂ ರಾತ್ರಿಯಾದೊಡನೆ ಬಂದಡರುವ ಕನಸುಗಳ ಬಗೆಗಿನ ಭೀತಿ ಮತ್ತು ದ್ವೇಷ ಅವನಲ್ಲಿ ಬರಬರುತ್ತಾ ತೀವ್ರವಾಗಿ ಈ ಕನಸುಗಳನ್ನು ಹೊಡೆಯುವುದೇ ಸರಿ ಎಂದವನು ತೀರ್ಮಾನಿಸಿ ಬಿಟ್ಟಿರುವುದರಿಂದ ತನ್ನ ಕನಸುಗಳ ಗಂಟನ್ನು ನೋಡುತ್ತಾ ಸಾಯ್ರಿ ಮಕ್ಕಳ ಸಾಯ್ರಿ ಸಾಯ್ರಿ ಎನ್ನುತ್ತಾ ಬಡಿಗೆಯಿಂದ ಬೀಸಿ ಬೀಸಿ ಹೊಡೆಯುತ್ತಾನೆ. ಕೆಲವರು ಅವನನ್ನು ಹುಚ್ಚ ಅನ್ನುತ್ತಾರೆ. ಕೆಲವರಲ್ಲ, ಎಲ್ಲರೂ ಅವನನ್ನು ಹುಚ್ಚ ಅನ್ನುತ್ತಾರೆ. ಕಥೆಯನ್ನು ಮುಗಿಸಿದಾಗ ಮನಸ್ಸಿನ ಮುಂದೆ ಮೂಡಿ ಬರುವ ಸಾಲುಗಳು ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಹೌದು, ನಮ್ಮ ದೈನಂದಿನ ಬದುಕಿನಲ್ಲಿ ಇಂಥ ನೂರಾರು ಜನರನ್ನು ನಾವು ನೋಡುತ್ತೇವೆ. ಆದರೆ ಎಂದೂ ಯಾವತ್ತೂ ಅವರ ಜೀವನ ಹೇಗಿರಬಹುದು, ಅವರ ಬದುಕಿನ ಬವಣೆಗಳೇನು ಗೋಳುಗಳೇನು ಎನ್ನುವ ಆಲೋಚನೆಯನ್ನು ಸಹ ಮಾಡದೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ವ್ಯಸ್ತರಾಗಿ ಬಿಡುತ್ತೇವೆ. ಈ ಕಥೆಯನ್ನು ಓದಿದ ನಂತರವಾದರೂ ಒಂದೊಮ್ಮೆ ಒಂದು ಕ್ಷಣ ನಿಂತು ಅವರ ಬದುಕಿನ ಬಗ್ಗೆ ಯೋಚಿಸಬೇಕು. ಅವರಿಗಾಗಿ ತಾವೇನಾದರೂ ನಮ್ಮ ಜೀವನದಲ್ಲಿ ಮಾಡಬೇಕು ಎನ್ನುವ ಹಂಬಲವಂತೂ ಮೂಡುವುದು ಸುಳ್ಳಲ್ಲ. ಬನ್ನಿ, ಒಮ್ಮೆಯಾದರೂ ಈ ಗಳಿಗೆಗಳ ಬಗ್ಗೆ ಆಲೋಚಿಸೋಣ ಅಂತ ಹೇಳುತ್ತಾ ಇಂದಿನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಕಥೆಯೊಡನೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಜಯಶ್ರೀ ದೇಶಪಾಂಡೆಯವರಿಗೆ ಇಂತಹ ಒಂದು ಸುಂದರ ಕಥೆಯನ್ನು ನಮಗಾಗಿ ನೀಡಿದುದಕ್ಕಾಗಿ ವಂದನೆಗಳನ್ನು ತಿಳಿಸುತ್ತಾ ಕಥಾಕಥನವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ವಂದನೆಗಳು.